4 ಜನ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗಿದೆ. ಆದರೆ ಈ ಹಲ್ಲೆ ಆದಂಥ ವಿಷಯದ ಬಗ್ಗೆ ನ್ಯೂಸ್ ಪೇಪರ್ಗಳಲ್ಲಾಗಲಿ ಕೆಲವು ಟಿವಿ ಚಾನೆಲ್ಗಳಾಗಲಿ ಬರ್ತಾ ಇರ್ತಕ್ಕಂಥ ವರದಿಗಳು ಬಂದಿರತಕ್ಕಂಥ ವರದಿಗಳು ಯಾವುದೇ ಸ್ಪಷ್ಟತೆಯನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ನಿರಂತರವಾಗಿ ಯೂಟ್ಯೂಬರ್ಸು ಸತ್ಯವನ್ನು ತಗೊಂಡು ಬರಲಿಕ್ಕೆ ಜನರ ಮುಂದೆ ಇಡಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ದಾರೆ. ಅವರ ಧೈರ್ಯ ಮತ್ತು ಸಾಹಸಕ್ಕೆ ಹ್ಯಾಟ್ಸ್ ಆಫ್. ಈ ಯೂಟ್ಯೂಬರ್ಸ್ ಏನು ಗನ್ ತೊಗೊಂಡೋಗಿದ್ರಾ, ಕತ್ತಿ ತೊಗೊಂಡೋಗಿದ್ರು, ಕ್ಯಾಮ್ರಾ ತೊಗೊಂಡೋಗಿದ್ರು, ಲೋಗೋ ಕೈಲಿ ಇಟ್ಕೊಂಡಿದ್ರು. ನೀವು ಮಾತಾಡಬೇಕು. ಬಂದು ಹಲ್ಲೆ ಮಾಡೋಕ್ಕೆ ಬಂದಂಥ ಗುಂಪಲ್ಲಿ ಹಾರಾಟ ಮಾಡ್ತಿದ್ದಂಥವರಲ್ಲಿ ಸೌಜನ್ಯ ಪ್ರಕರಣದ ಆರೋಪಿ ಇದ್ದ. ಒಂದು ಮಾರುತಿ ಸುಜುಕಿ ಕಾರು, 2 ಜೀಪ್ಗಳು, ಒಂದು 4-6 ಆಟೋಗಳು, ಕೆಲವು ಬೈಕ್ಗಳು, ಇವೆಲ್ಲವೂ ಒಟ್ಟಿಗೆ ಬಂದಿದ್ದಾವೆ. ಇದನ್ನೆಲ್ಲ ಪ್ರತ್ಯಕ್ಷದರ್ಶಿ ಮತ್ತು ಆ ಸಂದರ್ಶನ ಕೊಡ್ತಾ ಇದ್ದಂಥ ರಜತ್ ಹೇಳಿದ್ದಾರೆ. ನ್ಯಾಷನಲ್ ಮೀಡಿಯಾಗಳು, ಇಂಟರ್ನ್ಯಾಷನಲ್ ಮೀಡಿಯಾಗಳು ಎಲ್ಲವೂ ಕೂಡ ಅಲ್ಲಿದ್ದಾವೆ. ಈಗೆಲ್ಲ ಇದ್ದಾಗಿ ಇವರು ಹೀಗೆ ಗುಂಪು ಕಟ್ಟಿಕೊಂಡು ಹಲ್ಲೆ ಮಾಡ್ತಾರೆ ಅಂತಂದರೆ ದಟ್ ಈಸ್ ದರ್ ಕೆಪಾಸಿಟಿ. ಧರ್ಮಸ್ಥಳದಲ್ಲಿ 1995ರಿಂದ 2014 ತನಕ ಹಲವಾರು ಶವಗಳನ್ನ ಅನಧಿಕೃತವಾಗಿ ಹೂತಾಕಿದ್ದೀನಿ. ಆ ಜಾಗಗಳನ್ನ ನಾನು ತೋರಿಸ್ತೀನಿ, ಅದರಲ್ಲಿ ಹಲವಾರು ಸಾವುಗಳು ಸಂಶಯಾತ್ಮಕವಾದ ಸಾವುಗಳು ಅಂತ ಯಾವಾಗ ಒಬ್ಬ ವ್ಯಕ್ತಿ ಮುಂದೆ ಬಂದೋ, ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದು ದೊಡ್ಡ ಸುದ್ದಿಯಾಗಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿ ಕಡೆಗೆ ರಾಜ್ಯ ಸರ್ಕಾರ ಪ್ರಣಬ್ ಮೊಹಂತಿಯವರ ನೇತೃತ್ವದಲ್ಲಿ SITನ ರಚನೆ ಮಾಡಿದೆ. ಆ ವಿಷಯ ನಿಮಗೆಲ್ಲ ಗೊತ್ತಿದೆ. SIT ರಚನೆ ಆದಮೇಲೆ ಯಾವಾಗ SIT ಟೀಮು ಧರ್ಮಸ್ಥಳದಲ್ಲಿ ಹೋಗಿ ಆ ವ್ಯಕ್ತಿ ತೋರಿಸಿದಂಥ ಜಾಗಗಳಲ್ಲಿ ಅಗದು ಅಲ್ಲಿ ಯಾವುದಾದ್ರೂ ಅಸ್ಥಿಪಂಜರಗಳಿದೆಯಾ ಅಂತ ಒಂದು ತನಿಖೆಯನ್ನು ಶುರು ಮಾಡ್ತೋ, ಆಗಿನಿಂದ ಧರ್ಮಸ್ಥಳದಲ್ಲಿ ಹಲವಾರು ಮೀಡಿಯಾದವರು ಅಲ್ಲೇ ಇದ್ದು ದಿನನಿತ್ಯ ವರದಿಗಳನ್ನ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಅನೇಕರು TV ಚಾನೆಲ್ನವರಿದ್ದಾರೆ, ಅನೇಕರು ನ್ಯೂಸ್ ಪೇಪರ್ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ವರದಿ ಮಾಡ್ತಾ ಇರ್ತಕ್ಕಂಥ ಅವರು ಸೌಜನ್ಯ ಪರವಾಗಿರ್ತಕ್ಕಂಥ ಯೂಟ್ಯೂಬರ್ಸು. ಈ ಯೂಟ್ಯೂಬರ್ಸು ಕೂಡ ಅಲ್ಲಿ ಡೇ 1ನಿಂದ ವರದಿಗಳನ್ನ ಮಾಡ್ತಾ ಇದ್ದಾರೆ. ಮತ್ತು ಈ ವಿಷಯದಲ್ಲಿ ಧರ್ಮಸ್ಥಳದಲ್ಲಿ ಏನಾಗಿದೆ, ಸೌಜನ್ಯ ವಿಷಯ ಆಗಿರ್ಬೋದು, ಇತ್ತೀಚೆಗೆ ಬಂದಂಥ ಈ ವಿಷಯ ಆಗಿರ್ಬೋದು, ಈ ಎಲ್ಲ ವಿಷಯಗಳ ಬಗ್ಗೆ ಅತಿ ಹೆಚ್ಚು ಕೆಲಸ ಮಾಡಿದಂಥವ್ರು ಮತ್ತು ಜನರಿಗೆ ವಾಸ್ತವ ತಿಳಿಸಲಿಕ್ಕೆ ಟ್ರೈ ಮಾಡಿದಂಥವ್ರು ಯೂಟ್ಯೂಬರ್ಸ್ ಅಂತ ನಿಮಗೆಲ್ಲ ಗೊತ್ತಿದೆ. ಅಂಥ ಯೂಟ್ಯೂಬರ್ಸಲ್ಲಿ ಕೆಲವರ ಮೇಲೆ ಧರ್ಮಸ್ಥಳದಲ್ಲಿ ಹಲ್ಲೆ ಆಗಿದೆ. ಹಲ್ಲೆ ಮಾಡಿದಂಥವ್ರು ಯಾರು? ಹಲ್ಲೆ ಮಾಡಿದಂಥವ್ರು ಧರ್ಮಸ್ಥಳದಲ್ಲಿ ಸೇರಿರ್ತಕ್ಕಂಥವ್ರು. ಈ ಹಲ್ಲೆ ಮಾಡಿದಂಥವ್ರು ನೀವು ಧರ್ಮಸ್ಥಳದ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಹೇಳಿ ಇವರಿಗೆ ಹಲ್ಲೆ ಮಾಡಿದ್ದಾರೆ, ಇವ್ರ ಕ್ಯಾಮ್ರಾಗಳನ್ನ ಹಾಳು ಮಾಡಿದ್ದಾರೆ. ಆದರೆ ಇಷ್ಟು ದಿನ ಇಲ್ಲದೇ ಇದ್ದಿದ್ದು ಇದ್ದಕ್ಕಿದ್ದಂಥ ಯೂಟ್ಯೂಬರ್ಸ್ ಮೇಲೆ ಏನು ಹಲ್ಲೆ ಆಯಿತು, ಈ ಘಟನೆ ಬಗ್ಗೆ ನ್ಯೂಸ್ ಪೇಪರ್ಗಳಲ್ಲಾಗಲಿ ಅಥವಾ ನ್ಯೂಸ್ ಚಾನೆಲ್ಗಳಾಗಲಿ ಗೊಂದಲಕಾರಿಯಾಗಿರ್ತಕ್ಕಂಥ ವರದಿಗಳು ಬರ್ತಾ ಇವೆ. ಹಾಗಾಗಿ ನಾವು ಈ ಘಟನೆ ಆಗಿದ್ದು ಹೇಗೆ, ಇದರ ಹಿನ್ನೆಲೆ ಮುನ್ನೆಲೆ ಏನು, ಇದರ ಉದ್ದೇಶ ಏನು, ಇದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳುವಂಥ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ನಾವು ಈ ದಿನ ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಷಯದ ಬಗ್ಗೆ ಮಾನ್ಯ ದೊಡ್ಡಿಪಾಳ್ಯ ನರಸಿಂಹಮೂರ್ತಿಯವ್ರ ಜೊತೆ ನಾವು ಈ ವಿಷಯನ ಚರ್ಚೆ ಮಾಡೋಣ. ಮೂರ್ತಿಯವರೇ, ಈಗ ನಿನ್ನೆ ಏನು 4 ಜನ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗಿದೆ. ಆದರೆ ಈ ಹಲ್ಲೆ ಆದಂಥ ವಿಷಯದ ಬಗ್ಗೆ ನ್ಯೂಸ್ ಪೇಪರ್ಗಳಲ್ಲಾಗಲಿ ಕೆಲವು TV ಚಾನೆಲ್ಗಳಾಗಲಿ ಬರ್ತಾ ಇರ್ತಕ್ಕಂಥ ವರದಿಗಳು ಬಂದಿರತಕ್ಕಂಥ ವರದಿಗಳು ಯಾವುದೇ ಸ್ಪಷ್ಟತೆಯನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಮೊದಲು ಈ ಘಟನೆ ಸುತ್ತಮುತ್ತ ಏನೇನು ಆಯಿತು ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಪಡೋಣ. ನೀವು ಮೊದಲಿಂದಲೂ ಕೂಡ ಸೌಜನ್ಯ ವಿಷಯದಲ್ಲಿ ಕೆಲಸ ಮಾಡಿದ್ದೀರಾ. ಸೌಜನ್ಯ ಮೊಟ್ಟ ಮೊದಲ ಬಾರಿ ಆದಾಗಲೂ ಕೂಡ ನೀವು ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀರಾ 2012ನೇ ಇಸ್ವಿನಲ್ಲಿ. ಅದಾದಮೇಲೆ 2023ನೇ ಇಸ್ವಿನಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ವಿಷಯ ಈಚೆಗೆ ಬಂದ ಮೇಲೆ ಏನು ಸೌಜನ್ಯ ಪರವಾಗಿ ದೊಡ್ಡ ಹೋರಾಟದ ಅಲೆ ಹೇಳ್ತೋ, ಆಗಲೂ ಕೂಡ ಅದ್ರ ಬಗ್ಗೆ ಬಹಳ ಕೆಲಸ ಮಾಡಿದ್ದೀರಾ. ಧರ್ಮಸ್ಥಳಕ್ಕೆ ಹೋಗಿ ಹಲವಾರು ಜನಗಳನ್ನು ಮಾತಾಡಿಸಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀರಾ. ಹಾಗಾಗಿ ನಿಮಗೆ ಅಲ್ಲಿಯ ಗ್ರೌಂಡ್ ರಿಯಾಲಿಟಿ ಬಗ್ಗೆ ಹೆಚ್ಚಿನ ಅರಿವಿರ್ತದೆ. ನಿನ್ನೆ ಏನು ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಯಿತು, ಇದರ ಸುತ್ತಮುತ್ತ ನಡೆದಂಥ ಘಟನಾವಳಿಗಳು ಏನು, ಅದ್ರ ಬಗ್ಗೆ ಜನರಿಗೊಂದು ಸ್ಪಷ್ಟತೆ ಬೇಕಾಗಿದೆ. ನೋಡಿ, ಸಾಕಷ್ಟು ಮಾಧ್ಯಮಗಳಲ್ಲಿ ನಾವು ವಿಶ್ವಾಸ ಇಡಬಹುದಾದ ಮಾಧ್ಯಮಗಳು ಒಳಗೊಂಡಂತೆ, ಪತ್ರಿಕೆಗಳು ಮಾಧ್ಯಮಗಳು ಒಳಗೊಂಡಂತೆ ಈ ವಿಶ್ವಾಸಕ್ಕೆ ಅನರ್ಹವಾದವರಿದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗಲ್ಲ. ವಿಶ್ವಾಸ ಇಡಬಹುದಾದಂಥ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲೂ ಕೂಡ ಬಹಳ ಗೊಂದಲಕಾರಿಯಾದಂಥ ಮಿಶ್ರಣವಾದಂಥ ಒಂದು ಇದು ಬಂದಿದೆ. ಗುಂಪು ಗದ್ದಲ, 2 ಗುಂಪುಗಳ ನಡುವೆ ಸಂಘರ್ಷ, ಮಾರಾಮಾರಿ, ಹೊಡೆದಾಟ, ಇದೆಲ್ಲ ಸುಳ್ಳು. ವಾಸ್ತವದಲ್ಲಿ ಏನಾಯಿತು? ವಾಸ್ತವದಲ್ಲಾಗಿದ್ದು ಇಷ್ಟೇ. ಈ ಯೂಟ್ಯೂಬರ್ಸ್ ಯಾರಿದ್ದಾರೆ, ಈ ಮುಖ್ಯವಾಹಿನಿ ಮಾಧ್ಯಮ ಅಂತ ಹೇಳ್ಕೊಳ್ಳೋವಂಥವರು ಇದಕ್ಕೆ ಎಳ್ಳು ನೀರು ಬಿಟ್ಬಿಟ್ಟಿದ್ರು. ಈ ಇಶ್ಯೂಗೆ ಎಳ್ಳು ನೀರು ಬಿಟ್ಬಿಟ್ಟಿದ್ರು ಅನ್ನೋದಕ್ಕಿಂತ ಅವರು ಬೇರೆ ಕಡೆಗೆ ವಾಲ್ಬಿಟ್ಟಿದ್ರು.
ಅದೆಲ್ಲ ಇಡೀ ಕರ್ನಾಟಕದ ಜನತೆಗೆ ಗೊತ್ತಿದೆ. ನೀವು ಆ ಮಾಧ್ಯಮಗಳ ಆ ಚಾನಲ್ಗಳಿಗೆ ಬಾಗ್ತಾ ಇರ್ತಕ್ಕಂಥ ಕಾಮೆಂಟ್ಗಳನ್ನು ನೋಡಿಬಿಟ್ರೆ ನಿಮಗೆ ಸ್ಪಷ್ಟತೆ ಸಿಗುತ್ತೆ. ಜನಕ್ಕೆ ಅದೆಲ್ಲ ಕ್ಲಾರಿಟಿ ಇದೆ. ಸೊ ಈಗಿರೋಂಥ ಸಂದರ್ಭದಲ್ಲಿ ಯೂಟ್ಯೂಬರ್ಸು ಇದನ್ನು ಕೈಗೆತ್ಕೊಂಡ್ರು. ಯೂಟ್ಯೂಬರ್ಸು ಒಂದು ಮುಖ್ಯವಾಹಿನಿ ಮಾಧ್ಯಮದ ನೆಲೆಯಲ್ಲಿ ಕೆಲಸ ಮಾಡಿದ್ರು, ಮುಖ್ಯವಾಹಿನಿ ಮಾಧ್ಯಮವಾದರು ಅವರೇನೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ಗಳ ಪಾತ್ರ ಒಟ್ಟಾರೆ ಈ ಸತ್ಯಾಂಶವನ್ನು ಈ SIT ತಯಾರಾಗುವವರೆಗೆ ಸರ್ಕಾರ ಈವನ್ ಸೌಜನ್ಯದ ಸಂದರ್ಭದಲ್ಲಿ ಕೂಡ ಅದು ಅಷ್ಟು ಮಟ್ಟಕ್ಕೆ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿ ಗದ್ದಲ ಆಗಲಿಕ್ಕೆ, ಅದು ಎಲ್ಲರ ಗಮನ ಸೆಳೀಲಿಕ್ಕೆ, ಇಂಥ ಒಂದು ಘೋರವಾದ ಘಟನೆ ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಅದೆಲ್ಲ ಆಗಲಿಕ್ಕೂ ಯೂಟ್ಯೂಬರ್ಸ್ ಕಾರಣ. ಸೊ ಈ ರೀತಿ ಅವತ್ತಿನಿಂದ ಇವತ್ತಿನವರೆಗೂ ನಿರಂತರವಾಗಿ ಯೂಟ್ಯೂಬರ್ಸು ಸತ್ಯವನ್ನು ತಗೊಂಡು ಬರಲಿಕ್ಕೆ, ಜನರ ಮುಂದೆ ಇಡಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ದಾರೆ. ಅವರ ಧೈರ್ಯ ಮತ್ತು ಸಾಹಸಕ್ಕೆ ಹ್ಯಾಟ್ಸ್ ಆಫ್. ಕೆಲವರು ಯಂಗ್ಸ್ಟರ್ಸ್ ಇದ್ದಾರೆ. ನಾವು ಈ ದಿನ ಸಂಸ್ಥೆ ಹಲವಾರು ಸಂಘ ಸಂಸ್ಥೆಗಳು ಕಟ್ಟಿ ಬೆಳೆಸಿದಂಥ ಸಂಸ್ಥೆ, ನಮಗೆ ಅನುಭವ ಇದೆ, ಹಿನ್ನೆಲೆ ಇದೆ, ಕಾಂಟ್ಯಾಕ್ಟ್ಸ್ ಇದೆ, ಏನೇನೋ ಇದೆ. ಎಲ್ಲ ಹಿರಿಯರು, 10 ಜನ ಹಿರಿಯ ಪತ್ರಕರ್ತರು, ಬೇರೆ ಬೇರೆ ವೃತ್ತಿಯಲ್ಲಿ ಪಳಗಿದವರು ಇಲ್ಲಿ ಬಂದು ಕೂತಿರ್ತೀವಿ. ಇದು ಬೇರೆ. ಆದರೆ ದಯಮಾಡಿ ಈ ವಿಷಯನ ನಾವು ಗಮನಿಸಬೇಕು ಬಸವರಾಜ್. ಏನೂ ಹಿನ್ನೆಲೆ ಇಲ್ಲದ ಜಸ್ಟ್ ಹೊಸ ಯೂಟ್ಯೂಬರ್ ಹುಡುಗರು ಉತ್ಸಾಹದಿಂದ, ಇಲ್ಲ ಇದು ನಮ್ಮ ತಂಗಿ ಸೌಜನ್ಯ, ನಮ್ಮ ಮನೆಯ ಮಗಳು ಸೌಜನ್ಯ, ಇಂಥ ಅಥವಾ ಹೆಣ್ಮಕ್ಳಿಗೆ ಈಗಾಗಿರೋ ಅನ್ಯಾಯ, ಇದನ್ನು ನಾವು ಜನರ ಮುಂದೆ ಇಡಬೇಕು ಅಂತೇಳಿ ಆ ಬದ್ಧತೆಯಿಂದ ಆ ಯಂಗ್ಸ್ಟರ್ಸು ಆ ಫೀಲ್ಡಲ್ಲಿ ಈ ರಿಸ್ಕ್ ತೊಗೊಂಡು, ರಿಸ್ಕ್ ಇದೆ ಅಂತ ಗೊತ್ತು ಇದ್ದರೂ ಕೂಡ ಕೆಲಸ ಮಾಡ್ತಾ ಇದ್ದಾರಲ್ಲ. ಹೌದು. ಈಗ ನಿನ್ನೆ ಅಂಥವ್ರ ಮೇಲೆ ಹಲ್ಲೆ ಆಗಿದೆ ಅಂತ, ಅದರ ಇದು ಜರ್ನಲಿಸಮ್. ಇದು ಜರ್ನಲಿಸಮ್ಮು. ನಾವು ಅವ್ರನ್ನ ಮೆಚ್ಕೋಬೇಕು, ಅವರ ಬೆನ್ನಿಗೆ ನಿಂತ್ಕೋಬೇಕು, ನಾವು ಅವ್ರ ಜೊತೆ ನಿಂತ್ಕೋಬೇಕು. ರಾಜ್ಯದ ಎಲ್ಲ ಪ್ರಜ್ಞಾವಂತ ಜನತೆ ಅವ್ರ ಜೊತೆ ನಿಂತ್ಕೋಬೇಕು. ಘಟನಾವಳಿ ಏನು ಅಂತ ಬಂದುಬಿಡ್ತೀನಿ. ರಜತ್ ಅನ್ನೋರು ಬಿಗ್ ಬಾಸ್ನ ಸ್ಪರ್ಧಿ, ಎಲ್ಲರಿಗೂ ಗೊತ್ತು. ಅವರು ಸೌಜನ್ಯ ಅವರ ಮನೆಗೆ ಭೇಟಿಯಾಗಿದ್ದರು. ಸೌಜನ್ಯ ಪರವಾಗಿ ಅವರು ಆಗಾಗ ಅವ್ರಿಗೆ ನ್ಯಾಯ ಸಿಗಬೇಕು ಹೆಣ್ಮಕ್ಳಿಗೆ ಅನ್ನೋ ರೀತಿಯ ಮಾತುಗಳನ್ನು ಹಾಡಿದ್ದಾರೆ. ಸೌಜನ್ಯ ಮನೆಗೆ ಹೋಗಿ ವಾಪಸ್ ಬರ್ತಾ ಇರೋ ಸಂದರ್ಭದಲ್ಲಿ ಇವರು ಯೂಟ್ಯೂಬರ್ಸು ಅವ್ರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಯೂಟ್ಯೂಬರ್ಸ್ ಮಾಹಿತಿ ಸಿಕ್ತು, ಅವ್ರನ್ನ ಇಂಟರ್ವ್ಯೂ ಮಾಡಲಿಕ್ಕೆ, ಮಾತಾಡಲಿಕ್ಕೆ, ಅವ್ರ ಬೈಟ್ಸ್ ತೊಗೊಳ್ಳಿಕ್ಕೆ. ಇದೇ ಯೂಟ್ಯೂಬರ್ಸು ಇಲ್ಲೇ ರಾತ್ರಿ ಹೇಗಲೂ ಕೆಲಸ ಮಾಡ್ತಾ ಇರ್ತಕ್ಕಂಥ ಜನ. SIT ತನಿಖೆ ಶುರುವಾದಾಗ ಅಲ್ಲೇ ಇದ್ದಾರೆ ಅವರು. ಮಳೆಯಲ್ಲಿ ಗಾಳಿಯಲ್ಲಿ ಊಟ ತಿಂಡಿ ಸರಿಯಾಗಿಲ್ಲದೆ, ವ್ಯವಸ್ಥೆ ಸರಿಯಾಗಿಲ್ಲದೆ ಅವ್ರು ಅಲ್ಲೇ ಇದ್ದಾರೆ. ಸೊ ಅವ್ರಿಗಂಥ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅಂಥ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಇಲ್ಲ. ಅವರು ಅಲ್ಲಿರುವಂಥ ಯೂಟ್ಯೂಬರ್ಸು. ಅವರು ಈ ರಜತ್ ಬಂದರು ಅಂತ ಗೊತ್ತಾದ ತಕ್ಷಣ ಕುಡ್ಲಾ ರಾಂಪೇಜ್ನ ಅಜಯ್, ಸಂಚಾರಿ ಸ್ಟುಡಿಯೋದ ಸಂತೋಷ್ ಮತ್ತು ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಮತ್ತು ಇವರ ಕ್ಯಾಮ್ರಾಮನ್, ಕುಡ್ಲಾ ರಾಂಪೇಜ್ನ ಕ್ಯಾಮ್ರಾಮನ್, 4 ಜನ ಅಲ್ಲಿ ಹೋಗಿದ್ದಾರೆ. ಆ ಪಾಂಗಳ ಮನೆ, ಪಾಂಗಳ ಅನ್ನೋದು ಸೌಜನ್ಯ ಮನೆ. ಪಾಂಗಳಕ್ಕೆ ಹೋಗೋ ದಾರಿ ಈ ಮುಖ್ಯ ರಸ್ತೆಯಿಂದ, ಧರ್ಮಸ್ಥಳದ ಮುಖ್ಯ ರಸ್ತೆಯಿಂದ ಪಾಂಗಳಕ್ಕೆ ಕ್ರಾಸ್ ಇದೆ. ಪಾಂಗಳ ಸೌಜನ್ಯ ಮನೆಗೆ ದಾರಿ ಅಂತ ಸೌಜನ್ಯ ಒಂದು ಚಿತ್ರ ಹಾಕ್ಬಿಟ್ಟು ಅಲ್ಲಿ ಆರೋ ಮಾರ್ಕಕ್ಕೆ ಭಾಳ ಜನ ಹೊಸಬರೆಲ್ಲ ಹೋಗ್ತಾರೆ. ಅದರಿಂದ ಆ ಜಾಗದಲ್ಲಿ ರಜತ್ ಅನ್ನೋರನ್ನ ನಿಲ್ಲಿಸ್ಕೊಂಡು, ಬಿಗ್ ಬಾಸ್ ಸ್ಪರ್ಧೆಯ ರಜತನ್ನು ನಿಲ್ಲಿಸ್ಕೊಂಡು ಇವರು ಇಂಟ್ರ್ಯೂ ತೊಗೋತಾ ಇದ್ದಾರೆ. ಅದಾದಮೇಲೆ ಏನಾಯಿತು ಅಂತೇಳಿ ಇಂಟ್ರ್ಯೂ ಮಾಡ್ತಾ ಇರೋ ಸಂದರ್ಭದಲ್ಲೇ, ಇವರು ಅವ್ರ ಜೊತೆ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಒಂದು ಮಾರುತಿ ಸುಜುಕಿ ಕಾರು, 2 ಜೀಪ್ಗಳು, 4-6 ಆಟೋಗಳು, ಕೆಲವು ಬೈಕ್ಗಳು, ಇವೆಲ್ಲವೂ ಒಟ್ಟಿಗೆ ಬಂದಿದ್ದಾವೆ. ಇದನ್ನೆಲ್ಲ ಪ್ರತ್ಯಕ್ಷದರ್ಶಿ ಮತ್ತು ಆ ಸಂದರ್ಶನ ಕೊಡ್ತಾ ಇದ್ದಂಥ ರಜತ್ ಹೇಳಿದ್ದಾರೆ. ಆ ವಿಡಿಯೋಗಳೆಲ್ಲ ಕಡೆ ಹರಿದಾಡ್ತಾ ಇದೆ. ಈ ಮಾನಗೆಟ್ಟ ಕೆಲವು ಮಾಧ್ಯಮಗಳೇನು ಕತೆ ಕಟ್ತಾ ಇದ್ದಾರಲ್ಲ, ಆ ರಜತ್ ಅವ್ರ ಮಾತು, ಆತನೇ ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿಯ ಘಟನೆಗೆ ಪೊಲೀಸರು ಇದನ್ನು ಸೀರಿಯಸ್ಸಾಗಿ ಪರಿಗಣಿಸಬೇಕು. ಅವ್ರು ಹೇಳಿದ್ದಾರೆ, ನಾವು ಹಿಂಗೆ ಮಾತಾಡ್ತಾ ಇದ್ದ ಸಂದರ್ಭದಲ್ಲೇ ಇಷ್ಟು ವೆಹಿಕಲ್ಗಳೆಲ್ಲ ಬಂದು ಇದಕ್ಕಿದ್ದಂಗೆ ನೀವು ಹಾಗೆ ಮಾಡ್ತಾಯಿದ್ದೀರಾ, ಹೀಗೆ ಮಾಡ್ತಾಯಿದ್ದೀರಾ, ಧರ್ಮಸ್ಥಳದ ಹೆಸರು ಕೆಡಿಸ್ತಾ ಇದ್ದೀರಾ ಅಂತೇಳಿ ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಶುರು ಮಾಡಿದ್ರು. ಆ ರೀತಿ ಹಲ್ಲೆ ಮಾಡೋ ತಪ್ಪು, ಹಿಂಗೆಲ್ಲ ಹಲ್ಲೆ ಮಾಡಿದ್ರು ಅಂತೇಳಿ ಅವರು ವಿವರಿಸಿದ್ದಾರೆ ಘಟನೆ. ಹೌದು, ಅವರು ಪ್ರತ್ಯಕ್ಷ ಸಾಕ್ಷಿ, ಅವರ ವಿಡಿಯೋಗಳು ಲಭ್ಯ ಇದೆ. ಸೊ ಗಲಾಟೆ ಶುರುವಾಗುವಾಗ ರಜತ್ ಅವರು ಅಲ್ಲಿ ಇದ್ದಿದ್ದ ವಿಡಿಯೋಗಳು ಕೂಡ ರಜತ್ ಅವರ ಇದ್ದಿದ್ದು ವಿಡಿಯೋನೂ ಇದೆ. ವಿಡಿಯೋದಲ್ಲಿ ಯಾರೋ ಬಂದು ವಿಡಿಯೋ ಮಾಡ್ತಾ ಇದ್ದವ್ರನ್ನ ನೇರವಾಗಿ ಹಲ್ಲೆ ಮಾಡೋ ವಿಡಿಯೋಗಳಿಲ್ಲ. ಯಾಕೆಂದರೆ ಯಾವ ಕ್ಯಾಮ್ರಾನು ಯಾವ ಮೊಬೈಲು ಮಾಡದೇ ಇರೋ ಥರ ಅವರು ಹೇಳಿದ್ದಾರೆ. ನಮ್ಮ ಕ್ಯಾಮ್ರಾ ಆನ್ ಆಗಿತ್ತು, ಅದನ್ನು ಕಸ್ಕೊಂಡ್ರು. ಯಾವುದೇ ಕ್ಯಾಮ್ರಾ ಆನ್ ಆಗಿ ಶೂಟ್ ಮಾಡ್ತಾ ಇದ್ದೇನೋ ಅವ್ನು ಯಾರೋ ಒಬ್ಬ ಬಂದು ಸ್ಟಾಪ್ ಮಾಡ್ದ. ಈ ರೀತಿ ಎಲ್ಲ ಆಯಿತು. ಆಮೇಲೆ ಹಲ್ಲೆ ಮಾಡಿದ್ದಾರೆ, ಕನ್ಫರ್ಮ್ ಮಾಡಿ ಅವರು ತೀವ್ರ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿ ಅವ್ರನ್ನ ಅಲ್ಲಿಂದ ಕೆಲವು ಅವರ ಬೆಂಬಲಿಗರೆಲ್ಲ ಬಂದಿದ್ದಾರೆ. ಸ್ವಲ್ಪ ಒಂದು 10 ನಿಮಿಷ ಆದಮೇಲೆ ಪೊಲೀಸರು ಬಂದಿದ್ದಾರೆ. ಅವ್ರನ್ನ ಅಲ್ಲಿಂದ ಉಜಿರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಉಜಿರೆಯ ಬೆನಕ ಆಸ್ಪತ್ರೆಗೆ ತೊಗೊಂಡು ಹೋಗಿದ್ದಾರೆ. ಈ ಸುದ್ದಿ ಯಾರು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾಯಿದ್ರು ಮತ್ತು ಈ ಥರದ ಇಂಥ ಒಂದು ಘೋರವಾದ ಕೃತ್ಯಗಳೇನು ನಡೆದಿದ್ದಾವೆ ಧರ್ಮಸ್ಥಳ ಪಾಸಲೆಯಲ್ಲಿ, ಅದಕ್ಕೆ ನ್ಯಾಯ ಬೇಕು ಅಂತ ಆಗ್ರಹಿಸಿ ಹೋರಾಟ ಮಾಡ್ತಾ ಇದ್ದವ್ರು ಯಾರಿದ್ರು, ಮಹೇಶ್ ಶೆಟ್ಟಿ ಇರ್ಬೋದು, ಗಿರೀಶ್ ಮಟ್ಟಣ್ಣ ಇರ್ಬೋದು, ಸಚ್ ಅದರ್ಸ್ 100 ಜನ ಇದ್ದಾರೆ.
ಅವರಿಗೆ ಈ ಸುದ್ದಿ ಗೊತ್ತಾಗಿದೆ. ಈ ಥರ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದ್ದಾರೆ ಕೆಲವು ಗುಂಡಾಗಳು, ಹಲ್ಲೆ ಮಾಡಿ ಅವ್ರು ಆಸ್ಪತ್ರೆಯಲ್ಲಿ ಬಿದ್ದಿದ್ದಾರೆ ಅಂತ ಗೊತ್ತಾಗಿ ತಿಳಿದ ತಕ್ಷಣ ಅವರೆಲ್ಲರೂ ಆ ಸ್ಥಳಕ್ಕೆ ಬಂದಿದ್ದಾರೆ, ಆಸ್ಪತ್ರೆಗೆ ಜಮಾಯಿಸಿದ್ದಾರೆ, ನೂರಾರು ಜನ ಜಮಾಯಿಸಿದ್ದಾರೆ, ಪೊಲೀಸರು ಕೂಡ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಏನಾಯಿತು, ಸುವರ್ಣ ಟಿ ವಿಯ ಒಬ್ಬ ವರದಿಗಾರ ಗಿರೀಶ್ ಮಟ್ಟಣ್ಣ ಅವ್ರನ್ನ ನೀವು ಬೈಟ್ಸ್ ಕೊಡಿ, ಇದಕ್ಕೆ ಬೈಟ್ಸ್ ಕೊಡಿ ಅಂತ ಕೇಳಿದ್ದಾರೆ. ಗಿರೀಶ್ ಮಟ್ಟಣ್ಣ ಅವರೇ ಮಾತಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಇದೆ ನಮ್ಮಲ್ಲಿ. ಗಿರೀಶ್ ಮಟ್ಟಣ್ಣ ಏನು ಹೇಳಿದರೆ, ಇಲ್ಲ ನಾವು ಇದ್ರ ಬಗ್ಗೆ ಮಾತಾಡೋದಿಲ್ಲ, ನಿಮಗೇನು ಬೈಟ್ಸ್ ಕೊಡೋದಿಲ್ಲ ಹೋಗಿ ಅಂತ ಹೇಳಿದ್ದಾರೆ. ಅವರಿಲ್ಲ ಮಾತಾಡಿ ಅಂತ ಮತ್ತೆ ಒತ್ತಾಯ ಮಾಡಿದರೆ ಇವರು ನಿರಾಕರಿಸಿದ್ದಾರೆ. ಅದಾದಮೇಲೆ ಅವರು ಆಸ್ಪತ್ರೆ ಒಳಗಡೆ ನುಗ್ಗಿ, ಯಾರು ಪೇಷಂಟ್ಸಲ್ಲಿ ಒಳಗಡೆ ಇದ್ದರೆ ಟ್ರೀಟ್ಮೆಂಟ್ ತೊಗೋತಾರೆ, ಒಳಗಡೆ ನುಗ್ಲಿಕ್ಕೆ ಪ್ರಯತ್ನ ಮಾಡಿದರೆ ಅವರು ಸಿಬ್ಬಂದಿಯವರ ತಡೆದಿದ್ದಾರೆ, ಒಳಗಡೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಇದಿಷ್ಟು ನಡೆದಿದ್ದು. ಇದನ್ನು ಇಟ್ಕೊಂಡು ಇವರು ಹೊರಗಡೆ ಬಂದು ಅದೇ ಸಂದರ್ಭದಲ್ಲಿ ಸುವರ್ಣ ವಾಹಿನಿಯ ಪತ್ರಕರ್ತರ ಮೇಲೆ ವರದಿಗಾರನ ಮೇಲೆ ಹಲ್ಲೆ ಅಂತ ನ್ಯೂಸ್ ಶುರುವಾಗ್ಬಿಟ್ಟಿದೆ. ಅದು ಮಹೇಶ್ ಶೆಟ್ಟಿ ತಿಮ್ರೋಡಿಯಿಂದನೇ, ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟಣ್ಣ ಇವರ ತಂಡದಿಂದ ಹಲ್ಲೆ ಅನ್ನೋ ಥರದ್ದು ಶುರುವಾಗ್ಬಿಟ್ಟಿದೆ ಸುದ್ದಿ. ಇದಾದಮೇಲೆ ಇದ್ಯಾಕೆ, ಇದಕ್ಕೆ ಕೌಂಟರ್ ನರೇಟಿವ್ ಕೊಡಲಿಕ್ಕೆ ಆ ಬಡಪಾಯಿ ಯೂಟ್ಯೂಬರ್ಸ್ ಯಾರಿದ್ರು, ಸತ್ಯದ ಪರವಾಗಿ ನಿಂತಂಥ ಯೂಟ್ಯೂಬರ್ಸ್ ಯಾರಿದ್ರು, ಅವ್ರ ಮೇಲೆ ಏನೇ ಗುಂಡಾಗಳು ಹಲ್ಲೆ ಮಾಡಿದ್ರು, ಈಗ ಅದಕ್ಕೆ ಒಂದು ಕೌಂಟರ್ ನರೇಟಿವ್, ನಮ್ಮ ಪತ್ರಕರ್ತರ ಮೇಲೂ ಹಲ್ಲೆ ಮಾಡಿದ್ರು ಅಂತ ಕೌಂಟರ್ ಕೊಡಲಿಕ್ಕೆ ಯಾರ ಪರವಾಗಿ ಕೆಲಸ ಮಾಡ್ತಾಯಿದ್ರೆ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ, ಈ ಕತೆ ಶುರು ಮಾಡಿದ್ದಾರೆ. ಮತ್ತು ಅದಾದ ಸ್ವಲ್ಪ ಹೊತ್ತಿಗೆ, ಆ ನ್ಯೂಸ್ ಬರ್ತಿದ್ದು ಸ್ವಲ್ಪ ಹೊತ್ತಿಗೆ ಅಲ್ಲಿದ್ದಂಥ ಯುವಕರ ತಂಡ ಒಂದು ಈ ಸುವರ್ಣ ವಾಹಿನಿಯ ವರದಿಗಾರನ್ನ, ಏನಪ್ಪ ನಿನಗೆ ಹೊಡೆದ್ವಾ, ನಾವು ಯಾರಾದರೂ ಹೊಡೆದ್ರ ಹೇಳು ಅಂತ ಕೇಳಿದರೆ, ಟೆಸ್ಟಿಂಗ್ ಮಾಡಿಸಿ ಅಂತ, ಮೆಡಿಕಲ್ ಟೆಸ್ಟಿಂಗ್ ಮಾಡಿಸಿ ಅಂತ ಕೇಳಿದ್ರು. ಟೆಸ್ಟಿಂಗ್ ಮಾಡಿಸಿ, ಯಾರು ಅಲ್ಲೇ ಆಗಿರೋ, ಅಲ್ಲೇ ಇದೆ ಹಾಸ್ಪಿಟ್ಲ್ ವಾತಾವರಣದಲ್ಲೇ ಇದ್ದೀರಿ ನೀವು, ಅಲ್ಲೇ ಆವರಣದಲ್ಲಿ ಅಲ್ಲೇ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ದಾರೆ. ಅವನು ಇಲ್ಲ ಅಂತ ಹೇಳಿದಾನೆ, ಯಾವ ಹಲ್ಲೆ ಆಗಿಲ್ಲ ಅಂತ ಹೇಳಿದಾನೆ. ಇದು ವಿಡಿಯೋದಲ್ಲಿದೆ, ಆಯಿತಾ. ಯಾರಾದರೂ ಹೊಡೆದ್ರ ಹೇಳಿ, ನೀವು ಹೊಡೆದಿದ್ದೆ, ನೀವು ಹಲ್ಲೆ ಮಾಡಿದ್ದಾರೆ ಅಂತೇಳಿ ಬರ್ತಾ ಇದೆ ನಿಮ್ಮ ಚಾನಲಲ್ಲಿ, ಯಾರು ಹಲ್ಲೆ ಮಾಡಿದ್ರು ಹೇಳಿ, ಹಲ್ಲೆ ಮಾಡಿದ್ರು ಹೇಳಿ ಅಂತ ಅವರೆಲ್ಲ ಕೇಳ್ತಾರೆ. ಇದು ಘಟನೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಇದಾದ ಮೇಲೆ ಏನಾಯಿತು ಅಂತಂದರೆ, ಪಾಂಗಳ ಕ್ರಾಸ್ ಅಂತ ಹೇಳಿದ್ರಲ್ಲ, ಸೌಜನ್ಯ ಮನೆ ಕ್ರಾಸ್, ಎಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದ್ರು ಆ ಜಾಗದಲ್ಲಿ ವೆಹಿಕಲ್ಗಳನ್ನು ಬಿಟ್ಟು ಬಂದಿದ್ದರು. ಒಂದು ಸೌಜನ್ಯಳ ಭಾವ ವಿಠಲಗೌಡ, ಅವರ ತಾಯಿ ತಮ್ಮ, ಆತನ ಜೀಪ್ ಇತ್ತಲ್ಲಿ, ಮತ್ತು ಬೇರೆ ಇವರು ಹೋಗಿದ್ದಂಥ ಕಾರುಗಳು, ನಮ್ಮ ಯೂಟ್ಯೂಬರ್ಸ್ ಹೋಗಿದ್ದಂಥ ಕಾರು, ಬೈಕ್ಗಳು ಅಲ್ಲೇ ಇದ್ವು. ಈಗ ಅಲ್ಲೇನು ಸುದ್ದಿ ಬಂದಿದೆ, ಇವರಿಗೆ ಆ ವಾಹನಗಳನ್ನು ಜಖಮ್ ಮಾಡ್ತಾ ಇದ್ದಾರೆ. ಇವರು ಆಸ್ಪತ್ರೆಗೆ ಬಂದ ಮೇಲೆ ಅವರು ವಾಹನಗಳನ್ನು ಜಖಮ್ ಮಾಡಲಿಕ್ಕೆ ಶುರು ಮಾಡಿದ್ರು. ಪೊಲೀಸರು ಬಂದಾಗ ಓಡೋದ್ರು, ಮತ್ತೆ ಬಂದು ವಾಹನಗಳನ್ನು ಜಖಮ್ ಮಾಡಲಿಕ್ಕೆ ಬಂದರು. ಸೊ ಈ ಸುದ್ದಿ ತಿಳಿದು ಇವರೆಲ್ಲರೂ ಬಂದರು. ಒಂದಷ್ಟು ಜನ ಅಲ್ಲಿ ಹತ್ರ ಅಲ್ಲ, 2-3 ಕಿಲೋಮೀಟ್ರ್, 2-3 ಕಿಲೋಮೀಟ್ರ್ ದೂರದಲ್ಲಿ ಅವ್ರು ಅಲ್ಲಿಗೆ ಬಂದರು. ಎಲ್ಲಿಗೆ, ಆ ಜಾಗಕ್ಕೆ. ಎರಡೂ ಕಡೆಯ ಜನ ಸೇರಿದ್ದು ಅಲ್ಲಿ. ಈ ಕಡೆಯಿಂದ ಜನ ವಾಹನಗಳು ತೊಗೊಳ್ಳಿಕ್ಕೆ, ವಾಹನಗಳ ಪರಿಸ್ಥಿತಿಯನ್ನು ನೋಡಲಿಕ್ಕೆ ಈ ಕಡೆಯಿಂದ ಜನ ಬಂದರು. ಆಸ್ಪತ್ರೆ ಹತ್ರ ಜಮಾಯಿಸಿದ್ದವರು ಧರ್ಮಸ್ಥಳದಿಂದ ಆರ್ಗನೈಸ್ ಆಗಿದ್ದಂಥ ಒಂದು ಗ್ಯಾಂಗ್, ಇಟ್ ಈಸ್ ಎ ಗೂಂಡಾ ಗ್ಯಾಂಗ್. ಹೌದು, ಅದರಲ್ಲಿ ಒಂದಷ್ಟು ಜನ ಸಾಮಾನ್ಯ ಗ್ರಾಮಸ್ಥರು ಇರಬಹುದು, ಆದರೆ ಇದನ್ನು ಆರ್ಗನೈಸ್ ಮಾಡಿದವರು, ಆಪ್ರೇಟ್ ಮಾಡಿದವರು, ಇದು ಎಲ್ಲ ಗೂಂಡಾ ಗ್ಯಾಂಗ್. ಅದರಲ್ಲಿ ನನಗೆ ಯಾವ ಅನುಮಾನವೂ ಇಲ್ಲ. ಸೊ ಇವರು ಬಂದು ಎಲ್ಲಿ ಸಂಘರ್ಷ ಶುರುವಾಯಿತು, ಪೊಲೀಸರು ಹೋಗಿ ಎಂಟ್ರ್ ಆದರು, ಆ ಕಡೆ ಈ ಕಡೆಗೆ ಚದುರಿಸಿದ್ರು, ಅದೇನೋ ಆಯಿತು. ಅದನ್ನೇ ಇದನ್ನ ಏನು ಮುಖ್ಯ ವಿಷಯವನ್ನ ಬದಿಗೆ ಎಲ್ಲಿಂದ ಶುರುವಾಯಿತು, ಯಾರ ಮೇಲೆ ಯಾರು ಹಲ್ಲೆ ಮಾಡೋದು. ಈಗ ನೋಡಿ, ಈ ಯೂಟ್ಯೂಬರ್ಸ್ ಏನು ಗನ್ ತೊಗೊಂಡೋಗಿದ್ರ, ಕತ್ತಿ ತೊಗೊಂಡೋಗಿದ್ರು, ಕ್ಯಾಮ್ರಾ ತೊಗೊಂಡೋಗಿದ್ರು, ಲೋಗೋ ಕೈಲಿ ಇಟ್ಕೊಂಡಿದ್ರು. ನೀವು ಮಾತಾಡಬೇಕು. ಒಂದು ಇನ್ನೊಂದೇನಪ್ಪ, ಕೆಲವು ಸಂದರ್ಭದಲ್ಲಿ ಮಾಬ್ ಮೆಂಟಾಲಿಟಿ ಏನಾಗುತ್ತೆ ಅಂದರೆ ರೊಚ್ಚಿಗೆದ್ದು ಬಿಡ್ತಾರೆ ಏನೋ ಕಾರಣಕ್ಕೆ, ಯಾರು ಏನು ಅಂತ. ದಿಸ್ ಈಸ್ ನಾಟ್ ಎ ಮಾಬ್, ದಿಸ್ ಈಸ್ ಎ ಆರ್ಗನೈಸ್ಡ್ ಗೂಂಡಾ ಗ್ಯಾಂಗ್. ಯಾಕೆ ಅಂದರೆ ಆ ಕ್ರಾಸಲ್ಲಿ ಅದು ಐಸೋಲೇಟೆಡ್ ಪ್ಲೇಸು. ಮಾಬು ಜನ ಎಲ್ಲ ಪೇಟೆಯಲ್ಲಿದ್ದರು, ಅಥವಾ SIT ತನಿಖೆ ಆಗ್ತಾ ಇದ್ದಂಥ ಏನು ಅಸ್ಥಿಪಂಜರಗಳ ಆಪರೇಷನ್ ಅಸ್ಥಿಪಂಜರ ಅಂತ ಹೇಳ್ತಾರಲ್ಲ, ಅಲ್ಲಿ ಕ್ಯಾಮ್ರಾ ಹಾಕ್ಕೊಂಡು ಅಲ್ಲಿ ಜನ ಸೇರ್ತಾಯಿದ್ರು. ಇದು ಐಸೋಲೇಟೆಡ್ ಪ್ಲೇಸ್. ಇವರು ಈ ಜಾಗಕ್ಕೆ ಇಲ್ಲಿ ಬರ್ತಾರೆ ಅಂತ ಅವ್ರನ್ನ ಕ್ಲೋಸಾಗಿ ಫಾಲೋ ಮಾಡಿದ್ದಾರೆ. ದಯವಿಟ್ಟು ಇದನ್ನು ಪೊಲೀಸರು ಗಮನಿಸಬೇಕು, ಮಾನ್ಯ SP ಸಾಹೇಬರು ಇದನ್ನು ಗಮನಿಸಬೇಕು. ಈ ಕ್ರಾಸ್ಗೆ ಈ ಜನ ಬರ್ತಾರೆ, ಅಥವಾ ಈ ಕ್ರಾಸಲ್ಲಿ ಈ ಜನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಇಲ್ಲಿ ನಿಂತ್ಕೊಂಡು ಅನ್ನೋದನ್ನ ಗಮನಿಸಿ. ಇವರು ಬರ್ತಾರೆ, ಅವ್ರನ್ನ ಕ್ಲೋಸಾಗಿ ಫಾಲೋ ಅಪ್ ಮಾಡಿದ್ದಾರೆ. ಇದರಿಂದ ಯಾರ್ಯಾರ ಕೈವಾಡ ಇದೆ, ಈ ಗ್ಯಾಂಗು ಎಷ್ಟು, ಯಾವ ನೆಟ್ವರ್ಕ್ ಹೆಂಗೆ ನೆಕ್ಸಸ್ ಆಪ್ರೇಟ್ ಆಗ್ತದೆ, ಇದೆಲ್ಲವನ್ನು ಪರಿಶೀಲನೆ ಮಾಡಬೇಕು. ಈ ಐಸೋಲೇಟೆಡ್ ಪ್ಲೇಸ್ ಆ ಕ್ರಾಸಲ್ಲಿ, ಅಲ್ಲಿ ಯಾರು ನಿಂತ್ಕೊಳ್ಳಲ್ಲ, ಅಲ್ಲಿ ಅಂಗಡಿ ಇಲ್ಲ, ಯಾತ್ರದೂ ಇಲ್ಲ. ಆ ಕ್ರಾಸಲ್ಲಿ ನಿಂತಿದ್ದಾಗ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷದರ್ಶಿ ರಜತ್ ಅನುಭವಿಸಿದ್ದದು ಕಣ್ಣೆದುರುಗಡೆ ಹೇಳಿದಾಗೆ, ಇದ್ದಕ್ಕಿದ್ದಂಗೆ ಕಾರುಗಳು ಬಂದವು, ಆಟೋಗಳು ಬಂದವು, ಬೈಕ್ಗಳು ಬಂದವು, ಮತ್ತು ಸುತ್ತುವರೆದ್ರು.
ಹೇಗೆ ಬರ್ತಾರೆ ಸ್ವಾಮಿ, ರೊಚ್ಚಿಗೆದ್ಬಿಟ್ಟು, ರೊಚ್ಚಿಗೆದ್ದರೆ ಗುಂಪಲ್ಲಿ ಏನೋ ಒಂದು ರೀತಿ ಆಗುತ್ತೆ. ನಾವು ನೋಡಿದ್ದೀವಿ ಗುಂಪು ಗಲಭೆಗಳನ್ನೆಲ್ಲ, ಜನ ರೊಚ್ಚಿಗೆಳೋದು ಹೇಗೆ ಅಂತ. ದಿಸ್ ಈಸ್ ಎ ಆರ್ಗನೈಸ್ಡ್, ವೆಲ್ ಆರ್ಗನೈಸ್ಡ್ ಕ್ರೈಮ್ ಫ್ರಮ್ ಎ ಕ್ರಿಮಿನಲ್ ಗ್ಯಾಂಗ್. ಯೂಟ್ಯೂಬರ್ಸ್ಗೂ ಹಲ್ಲೆ ಆಗಿದೆ, 4 ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದೆ, ಅದರಲ್ಲಿ ಒಬ್ಬರಿಗೆ ಸ್ವಲ್ಪ ಹೆಚ್ಚಿನ ರೀತಿ ಅನ್ನೋದೇ ಗಂಭೀರವಾದ. ಭಾಳ ಸೀರಿಯಸ್ ಇದ್ದಾರೆ. ಅಭಿಷೇಕ್ ಮೊದಲೇ ಒಂದು ಕೃಷದೇಹದ ಹುಡುಗ ಅಭಿಷೇಕ್, ಒಂದು 23-24 ವಯಸ್ಸಿನ ಹುಡುಗ. ಆತನ ಮೇಲೆ ಭಾಳ ತೀವ್ರವಾಗಿ ಹಲ್ಲೆ ಮಾಡಿದ್ದಾರೆ. ಅವ್ನು ಎದ್ದು ನಿಂತ್ಕೊಳ್ಳೋಕ್ಕಾಗದೆ, ಅವ್ನ ತಲೆಗೆ ಪೆಟ್ಟು ಬಿದ್ದಿದೆ, ಎದ್ದು ನಿಂತ್ಕೊಳ್ಳೋಕ್ಕಾಗದೆ ರಕ್ತ ಸುರಿದಿದೆ, ಕಾಲು ಬಹುಶಃ ತೊಡೆ ಭಾಗದಲ್ಲೋ ಸೀರಿಯಸ್ ಗಾಯ ಆದಂಗಿದೆ, ಅಲ್ಲಿ ರಕ್ತ ಸುರಿತಾ ಇದೆ, ಹೀಗೆಲ್ಲ ಸಾಕಷ್ಟು ಪೆಟ್ಟಾಗಿದೆ ಅವನಿಗೆ. ಆ ರೀತಿಯಲ್ಲಿ ಈ ಕ್ರಿಮಿನಲ್ ಗ್ಯಾಂಗು ಅಟ್ಯಾಕ್ ಮಾಡಿ ಪ್ರೀ ಪ್ಲ್ಯಾಂಡ್ ಆಗಿ ಆರ್ಗನೈಸ್ ಮಾಡ್ಕೊಂಡು ಬಂದು ಮಾಡಿದೆ. ದಿಸ್ ಈಸ್ ಎ ಪ್ರೀ ಪ್ಲ್ಯಾಂಡ್ ಅಟ್ಯಾಕ್ ಬೈ ಎ ಕ್ರಿಮಿನಲ್ ಗ್ಯಾಂಗ್. ಇಷ್ಟು ಘಟನಾವಳಿಗಳು ಇಷ್ಟು ಸ್ಪಷ್ಟವಾಗಿ ಈ ರೀತಿ ನಡೆದಿದೆ ಅಂತ ವಿಡಿಯೋ ಸಾಕ್ಷ್ಯಗಳು ಇದ್ದಿರುವಾಗ್ಲೂ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅಂತ ಹೇಳ್ಕೊಳ್ಳೋ ಮಾಧ್ಯಮಗಳಲ್ಲಿ, ಅದು ಪ್ರಿಂಟ್ ಆಗಿರಬಹುದು ಅಥವಾ ವಿಜುವಲ್ ಆಗಿರಬಹುದು, ಟಿ ವಿ ಚಾನಲ್ಗಳಾಗಿರ್ಬೋದು, ಕೆಲವು ನ್ಯೂಸ್ ಪೇಪರ್ಗಳಾಗಿರ್ಬೋದು, ಅತ್ಯಂತ ಗೊಂದಲ ಮಾಡೋ ಥರ ಗುಂಪು ಘರ್ಷಣೆ ಅಷ್ಟೇ, ಎರಡೂ ಕಡೆಯಿಂದ ಈ ರೀತಿ ಘರ್ಷಣೆ ಆಯಿತು ಅನ್ನೋ ರೀತಿ ವರದಿಯನ್ನು ಕೊಟ್ಟಿರೋದು ನಿಜಕ್ಕೂ ದೌರ್ಭಾಗ್ಯದ ವಿಷಯ. ಇದರಲ್ಲಿ ಮತ್ತು ಇಲ್ಲಿ ನಾವೊಂದು ಇನ್ನೊಂದು ಗಮನಿಸ್ಬೋದಾದ ವಿಷಯ ಏನನ್ಸುತ್ತೆ ಅಂತಂದರೆ, ಈ ಧರ್ಮಸ್ಥಳದಲ್ಲಿ ಹಲವಾರು ಶವಗಳನ್ನ ನಾನೇ ಹೂತಿಟ್ಟಿದ್ದೀನಿ ಅಂತ ಯಾವಾಗ ಒಬ್ಬ ಅನಾಮಧೇಯ ವ್ಯಕ್ತಿ ಈಚೆ ಬಂದು ಕಂಪ್ಲೇಂಟ್ ಕೊಟ್ಟು FIR ಆಗಿ SIT ಆಗೋ ಲೆವೆಲ್ಗೆ ಹೋಗ್ತಾ ಇದೆ ಅಂತ ಬಂತು, ಆ ಸಮಯದಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ತಮ್ಮ ಹರ್ಷೇಂದ್ರ ಕುಮಾರ್ ಅವರು ಸಿವಿಲ್ ಕೋರ್ಟಿಂದ ಒಂದು ಗ್ಯಾಗ್ ಆರ್ಡರ್ ತೊಗೊಂಬರ್ತಾರೆ. ಆ ಗ್ಯಾಗ್ ಆರ್ಡ್ರಲ್ಲಿ ಒಟ್ಟು 338 ಜನರ ಮೇಲೆ ನೀವು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಿದ್ದ ಯಾವುದೇ ವಿಷಯಗಳನ್ನು ಪ್ರಕಟಿಸುವಂತಿಲ್ಲ, ಡೆಫಮೇಟ್ರಿ ಆಗಿರ್ತಕ್ಕಂಥದ್ದು, ಬೇಸ್ಲೆಸ್ ಆಗಿರ್ತಕ್ಕಂಥ ಪ್ರಕಟಿಸುವಂತಿಲ್ಲ. ಅಷ್ಟೇ ಅಲ್ಲ, 8,800 ಲಿಂಕ್ಗಳು ಆಲ್ರೆಡಿ ಪಬ್ಲಿಷ್ ಆಗಿರ್ತಕ್ಕಂಥ 8,800 ಲಿಂಕ್ಗಳನ್ನ ಡಿಲೀಟ್ ಮಾಡಬೇಕು ಅನ್ನೋ ಆರ್ಡರ್ ಬರುತ್ತೆ. ಅಂದರೆ ಎಕ್ಸ್ಪಾರ್ಟಿ ಆರ್ಡ್ರು, ಯಾರನ್ನೂ ಕೇಳಲ್ಲ. ಅದಲ್ಲದೆ ಅದೇ ಕೋರ್ಟಲ್ಲಿ ಏನಾಗ್ತದೆ ಅಂತಂದರೆ ಜಾಂಡೋ ಆರ್ಡ್ರನ್ನು ಇಶ್ಯೂ ಮಾಡ್ತಾರೆ. ಜಾಂಡೋ ಆರ್ಡರ್ ಅಂತಂದರೆ ಈ 338 ಜನ ಯಾರನ್ನ ಹೆಸರಿಸಲಾಗಿದೆ, ಅದು TV ಚಾನೆಲ್ ಇರ್ಬೋದು, ಒಂದು ಯೂಟ್ಯೂಬ್ ಚಾನೆಲ್ ಇರ್ಬೋದು, ಇಂಡಿವಿಜುವಲ್ಸ್ ಇರ್ಬೋದು, ಮತ್ತು ಇತರ ಅದನ್ನು ಮೀರಿ ಇನ್ಯಾವುದೇ ಈ 338 ಜನರನ್ನು ಹೊರತುಪಡಿಸಿಯೂ ಕೂಡ ಇನ್ಯಾರೇ ಒಬ್ಬ ಪ್ರಜೆ ಇದ್ರ ಬಗ್ಗೆ ಮಾತಾಡಂಗಿಲ್ಲ ಅನ್ನೋ ಥರದ ಒಂದು ಎಕ್ಸ್ಟ್ರಾರ್ಡಿನರಿ ಆದ ಆರ್ಡ್ರು. ಇನ್ಫ್ಯಾಕ್ಟು ಈ ಆರ್ಡ್ರು ಬಂದಾಗ ಇದು ಒಂದು ಮಾಧ್ಯಮ ಸ್ವತಂತ್ರದ ಮೇಲೆ ಆಗ್ತಾ ಇರ್ತಕ್ಕಂಥ ಹಲ್ಲೆ ಅನ್ನೋ ರೀತಿ ಎಲ್ಲರಿಗೂ ನಿಜಕ್ಕೂ ಭಾವನೆ ಬಂದಿದ್ದರಿಂದ ಯೂಟ್ಯೂಬರ್ಸು, ಇತರ ಸ್ವತಂತ್ರ ಮಾಧ್ಯಮಗಳೆಲ್ಲ ಸೇರಿ ಚರ್ಚೆ ಮಾಡಿಕೊಂಡು, ಇಲ್ಲ ನಾವು ಏನು ವಿಷಯ ಜನಕ್ಕೆ ತಲುಪಿಸ್ಬೇಕು ವಿತೌಟ್ ವೈಲೇಟಿಂಗ್ ದ ಕೋರ್ಟ್ ಆರ್ಡರ್ ಅನ್ನೋ ಥರದ ತೀರ್ಮಾನ ಆಗಿ ಅದು ಮುಂದುವರಿತು. ಆಮೇಲೆ ಆ 338 ಜನರಲ್ಲಿ ಕುಡ್ಲಾ ರಾಂಪೇಜ್ ಅವರು ಹೈಕೋರ್ಟ್ಗೆ ಹೋದರು. ಹೈಕೋರ್ಟಲ್ಲಿ ಅತ್ಯಂತ ಸ್ಪಷ್ಟವಾಗಿ ಆ ಆರ್ಡ್ರಲ್ಲಿ ಏನು ಹೇಳಿದೆ ಹೈಕೋರ್ಟ್ ಆರ್ಡ್ರಲ್ಲಿ ಅಂತಂದರೆ, ಸಿವಿಲ್ ಕೋರ್ಟು ಈ ಥರ ಮ್ಯಾಂಡೇಟರಿ ಇಂಜಂಕ್ಷನ್, ಅದು ಎಕ್ಸ್ಪಾರ್ಟಿ ಆರ್ಡರ್ ಹಾಕಿರೋದು ಕಂಪ್ಲೀಟ್ಲಿ ರಾಂಗ್. ಹೇಗೆ ರಾಂಗ್ ಅಂತ ಹೇಳಲಿಕ್ಕೆ ಅನೇಕ ಸುಪ್ರೀಂ ಕೋರ್ಟ್ ಸೈಟೇಷನ್ಸ್ಗಳನ್ನ ಕೂಡ ಆ ಆರ್ಡ್ರಲ್ಲಿ ಕೊಡಲಾಗಿದೆ. ಫೈನಲಿ ಅವರು ಸಿವಿಲ್ ಕೋರ್ಟ್ ಆರ್ಡರ್ನ ಕ್ವಾಶ್ ಮಾಡ್ತಾರೆ. ಕ್ವಾಶ್ ಮಾಡುವಾಗ ಮಾತ್ರ ಕುಡ್ಲಾ ರಾಂಪೇಜ್ ಯಾರು ಒಬ್ಬ ಡಿಫೆಂಡರ್ ಇರ್ತಾರೆ, ಡಿಫೆಂಡರ್ ನಂಬರ್ 66, ಇವರಿಗೆ ಅನ್ವಯಿಸುವಂತೆ ಮಾತ್ರ ಸಿವಿಲ್ ಕೋರ್ಟ್ ಆರ್ಡರ್ನ ಕ್ವಾಶ್ ಮಾಡ್ತಾರೆ. ಇದ್ರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗ್ತದೆ. ಸಿವಿಲ್ ಕೋರ್ಟಲ್ಲಿ ಯಾವ ಜಡ್ಜು ಈ ರೀತಿ ಒಂದು ಗ್ಯಾಗ್ ಆರ್ಡರ್ ಕೊಟ್ಟಿರ್ತಾರೋ ಆ ಜಡ್ಜ್ನ ಹಿನ್ನೆಲೆಯನ್ನು ಪರಿಶೀಲಿಸಿ ನವೀನ್ ಸೂರಿಂಜೆ ಅವರು ಪರಿಶೀಲಿಸಿ ಏನು ಮಾಡ್ತಾರೆ, ತಮ್ಮ ಲಾಯರ್ ಮೂಲಕ ಸಿವಿಲ್ ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಏನಂತ ಅಂತಂದರೆ, ಈ ರೀತಿ 8,800 ಲಿಂಕನ್ನು ಡಿಲೀಟ್ ಮಾಡಿ ಮತ್ತು 338 ಜನ ಪ್ಲಸ್ ಜಾಂಡೋ ಆರ್ಡರು, ಈ ಥರ ಒಂದು ಸ್ವೀಪಿಂಗ್ ಆರ್ಡರ್ ಏನು ಕೊಟ್ಟಿದ್ರು, ಮ್ಯಾಂಡೇಟರಿ ಇಂಜಂಕ್ಷನ್ನು ಎಕ್ಸ್ಪಾರ್ಟಿ. ಈ ಜಡ್ಜು ಧರ್ಮಸ್ಥಳದ ವಿದ್ಯಾಸಂಸ್ಥೆಗಳಲ್ಲೇ ಲಾ ಮಾಡಿದ್ದಿದ್ದು. ಅಷ್ಟೇ ಅಲ್ಲದೆ ಅವರು ತಮ್ಮ ಲಾ ಪದವಿ ಪೂರೈಸಿದ ಮೇಲೆ ಧರ್ಮಸ್ಥಳದ ಸಂಬಂಧಪಟ್ಟಿದ್ದ ಕೇಸ್ಗಳನ್ನ ಜೂನಿಯರ್ ಲಾಯರ್ ಆಗಿ ನಡೆಸಿದ್ರು. ಹೀಗಿದ್ದಾಗ ಅವರು ಫಸ್ಟ್ ಆಫ್ ಆಲ್ ಈ ಕೇಸ್ ಅವ್ರ ಎದುರಿಗೆ ಬಂದಾಗ ವಿಚಾರಣೆಗೆ ತಗೋಬಾರ್ದಾಗಿತ್ತು. ವಿಚಾರಣೆಗೆ ತಗೊಂಡು ಈ ರೀತಿಯ ಗ್ಯಾಗ್ ಆರ್ಡರ್ ಕೊಟ್ಟಿದ್ದಾರೆ. ಅವರು ಈ ಮುಂದೆ ಈ ವಿಚಾರಣೆಯಲ್ಲಿ ಭಾಗವಹಿಸಬಾರ್ದು ಅನ್ನೋ ಅರ್ಜಿಯನ್ನು ಕೊಡ್ತಾರೆ. ಆ ಜಡ್ಜು ಆ ವಿಚಾರಣೆಯಿಂದ ಹಿಂದೆ ಸರಿತಾರೆ. ಅದಾದಮೇಲೆ ಇನ್ನೊಬ್ಬ ಜಡ್ಜ್ ಬಂದು ಕೂತ್ಕೊಂಡು ವಿಚಾರಣೆ ನಡೆಸಿ 5ನೇ ತಾರೀಕು ಮೊನ್ನೆ ಏನಾಗಿದೆ ಅಂತಂದರೆ, ಏನು ಆ ಮೊದಲು ಜಡ್ಜು ಒಂದು ಸ್ಟೇ ಕೊಟ್ಬಿಟ್ಟಿದ್ರು 338 ಜನ ಮತ್ತು ಚಾನೆಲ್ಗಳ ಮೇಲೆ ಏನೂ ಪ್ರಕಟಿಸುವ ಹಾಗಿಲ್ಲ ಅಂತ ಸ್ಟೇ ಕೊಟ್ಟಿದ್ರು. ಆ ಸ್ಟೇ ಆರ್ಡ್ರನ್ನ ನಾನು ವಿಸ್ತರಿಸುವುದಿಲ್ಲ ಅನ್ನೋ ನಿಲುವನ್ನು ತಗೊಂಡಿದ್ದಾರೆ, ವಿಸ್ತರಿಸಿಲ್ಲ. ಹಾಗಾಗಿ ಒಟ್ಟು ಯೂಟ್ಯೂಬರ್ಸ್ ಮೇಲೆ, ಈ ಥರ ನ್ಯೂಸ್ ಚಾನೆಲ್ಸ್ ಮೇಲೆ, ಇಂಡಿವಿಜುವಲ್ಸ್ ಮೇಲೆ ಏನೊಂದು ಸ್ಟೇ ಇತ್ತೋ, ನೀವು ಏನೂ ಪ್ರಕಟಿಸುವಂಗಿಲ್ಲ ಅನ್ನೋ ಥರ ಆರ್ಡ್ರ್ ಇತ್ತೋ, ಅದು ಈಗ ಒಟ್ಟು ಸ್ಟೇ ಸಿಕ್ಕಿದೆ. ಈ ರೀತಿ ಸ್ಟೇ ಸಿಕ್ಕಿದಾಗ ಸಹಜವಾಗಿ ಯೂಟ್ಯೂಬರ್ಸು ಒಂದು ಕೋರ್ಟಿಂದ ಏನು ರಿಲೀಫ್ ಸಿಕ್ತೋ, ತಮ್ಮ ಮೇಲೆ ಇದ್ದಂಥ ನಿರ್ಬಂಧ
ಸರಿಸಲ್ಪಟ್ಟಿತೋ ಆಗ ಇನ್ನಷ್ಟು ಮತ್ತಷ್ಟು ಸಕ್ರಿಯವಾಗಿ. ಉತ್ಸಾಹದಿಂದ ಸಕ್ರಿಯವಾಗಿ ಸತ್ಯವನ್ನ ಹೇಳೋ ಕೆಲಸಕ್ಕೆ ಇಳಿದಿದ್ದಾರೆ. ಸಂದರ್ಭ ಈ ಒಂದು ಸಂದರ್ಭ ಏನಾಯ್ತು, ಈ ಒಂದು ಘಟನಾವಳಿ ಏನಾಯ್ತು, ಯೂಟ್ಯೂಬರ್ಸು ಮತ್ತಷ್ಟು ಉತ್ಸಾಹದಿಂದ ಸಕ್ರಿಯವಾಗಿ ಸತ್ಯವನ್ನು ಹೇಳಕ್ಕೆ ಯಾವಾಗ ಶುರು ಮಾಡಿದ್ರು, ಈ ಒಂದು ಘಟನಾವಳಿ ಏನಾಯ್ತು, ಇದು ಆ ಗೂಂಡಾ ಗ್ಯಾಂಗ್ಗೆ ನೆಮ್ಮದಿಯನ್ನು ಕೆಡಿಸಿ ಈ ಒಂದು ಹಿನ್ನೆಲೆ ನಿನ್ನೆ ಆಗಿರ್ತಕ್ಕಂಥ ಅಟ್ಯಾಕ್ ನೋಡಿ, ಹಿಂದೆ ಕೆಲಸ ಅವರು ಫ್ರಸ್ಟ್ರೇಟ್ ಆಗಿದ್ದಾರೆ. ಅದು ನಿನ್ನೆ ಮಧ್ಯಾಹ್ನ ಬಂದಿರುವಂಥ ಆರ್ಡರ್ ಸಿವಿಲ್ ಕೋರ್ಟ್ ವೆಕೇಟ್ ಮಾಡಿದ್ದು. ಈಗ ಇವ್ರು ಏನು ಮಾಡ್ತಾಯಿದ್ರು, ಯಾವುದ್ಯಾವುದೋ ರೀತಿಯಲ್ಲಿ ಸತ್ಯ ಹೊರಗಡೆ ಬರದಂಗೆ ಮುಚ್ಚಿಡ್ತಾಯಿದ್ರು. ನಾನಾ ವಿಧಾನಗಳ ಮೂಲಕ ಜನರಲ್ಲಿ ಭಯಭೀತ ವಾತಾವರಣವನ್ನು ಸೃಷ್ಟಿ ಮಾಡ್ತಾಯಿದ್ರು. ಇದು ಭಾಳ ಮುಖ್ಯವಾದ ಇತಿಹಾಸ ಇದೆ. ವೇದವಲ್ಲಿ ಪ್ರಕರಣ ನಡೆದಾಗ ಅಥವಾ ಪದ್ಮಲತಾ ಪ್ರಕರಣ ನಡೆದಾಗ, ಪದ್ಮಲತಾ ಪ್ರಕರಣ ಸ್ವಲ್ಪ ಸುದ್ದಿ ಮಾಡ್ತು, ಒಂದು ಸ್ವಲ್ಪ ಪ್ರೊಟೆಸ್ಟ್ಗಳಾಯಿತು, ಯಾಕೆಂದರೆ ಸಂಘಟನೆಗಳಿದ್ವು. ನಂತರದಲ್ಲಿ ಜೋಡಿ ಕೊಲೆ ಆಯಿತು, ಮಾವುತ ಮತ್ತು ಮಾವುತನ ತಂಗಿ ನಾರಾಯಣ್, ಅದೇ ಧರ್ಮಸ್ಥಳ ಗ್ರಾಮದಲ್ಲಿ. ಅದು ಕೂಡ ಕೇಸ್ ಮುಚ್ಚೋಯಿತು. ಜನರಿಗೆಲ್ಲ ಗೊತ್ತಿತ್ತು, ಮಾತಾಡಲಿಕ್ಕೆ ಭಯಭೀತ ವಾತಾವರಣ ಇತ್ತು. ಅದಾದ ನಂತರದಲ್ಲಿ ಸೌಜನ್ಯ ಘಟನೆಯ ನಂತರದಲ್ಲಿ ಜನರ ಆಕ್ರೋಶ ಕಟ್ಟೆ ಹೊಡಿತು. ಅದನ್ನು ಜನರ ಆಕ್ರೋಶ ಕಟ್ಟೆ ಹೊಡಿತು ಅಂತಾರೆ. ಈ ಕತೆ ಕಟ್ತಾ ಇದ್ದಾರಲ್ಲ, ಗೂಂಡಾ ಗ್ಯಾಂಗ್ ಬಂದು ನಮ್ಮ ಆಕ್ರೋಶ ಕಟ್ಟೆ ಹೊಡೆದಿದೆ ಅಂತೇಳಿ ಒಬ್ಬ ಕತೆ ಕಟ್ತಾ ಇದ್ದಾನಲ್ಲ, ಒಬ್ಬ ಪತ್ರಕರ್ತನ ಹೆಸರು ಕೂತಿರ್ತಕ್ಕಂಥ ಹೇಳಿ ಮನುಷ್ಯ ಅನ್ನಿಸ್ಕೊಳ್ಳಿಕ್ಕೆ ಲಾಯಕ್ಕಿಲ್ಲದೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನು. ಜನರ ಆಕ್ರೋಶ ಕಟ್ಟೆ, ಜನರ ಆಕ್ರೋಶ ಅಲ್ಲ, ಗೂಂಡಾಗಳ ಫ್ರಸ್ಟ್ರೇಷನ್ನು, ಅಪರಾಧಿಗಳ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಗ್ಯಾಂಗ್ನ ಫ್ರಸ್ಟ್ರೇಷನ್ ಅದು. ಜನರ ಆಕ್ರೋಶ ಕಟ್ಟೆ ಹೊಡೆದಿದ್ದು ಅಂತ ಯಾವುದಕ್ಕಂತಾರೆ ಅಂದರೆ, ಸೌಜನ್ಯ ನಾಪತ್ತೆ ಆದ ಅಂದರೆ ಕಣ್ಮರೆ ಆದಲು ಅಕ್ಟೋಬರ್ 9ನೇ ತಾರೀಕು 2012 ಇಸ್ವಿಲಿ. ಮಾರನೇ ದಿವಸ ಅವಳು ಡೆಡ್ ಬಾಡಿ ನೋಡಿದ್ರು ಜನರ ಆಕ್ರೋಶ ಕಟ್ಟೆ ಹೊಡೆದು. ಅದು ಯಾರು ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಿತ್ತಲ್ಲಿ, ಯಾವ ಗ್ಯಾಂಗ್ ಇದೆಲ್ಲ ಮಾಡ್ತಾ ಇದೆ ಅಂತ ಜನಕ್ಕೆ ಗೊತ್ತಿತ್ತು. ಹಾಗಾಗಿ ಜನ ಆಕ್ರೋಶಗೊಂಡರು, 1000 ಗಟ್ಟಲೆ ಜನ ಸೇರಿದ್ರು, ಕಲ್ಲು ಹೊಡೆದ್ರು, ಬೆಂಕಿ ಹಚ್ಚಿದ್ರು, ಲಾಠಿ ಚಾರ್ಜ್ ಆಯಿತು. ಇದನ್ನು ಹೇಳ್ತಾರೆ. ಅದು ಒಂದು ಎಮೋಷ್ನಲ್ ಸೀನು. ಆ ಹೆಣ್ಮಗಳನ್ನ ಪ್ರತಿನಿತ್ಯ ಜನ ನೋಡ್ತಾ ಇದ್ರಲ್ಲಿ, ಕಾಲೇಜಿಗೆ ಹೋಗೋದು ಬರೋದನ್ನ. ಈ ಗೂಂಡಾ ಗ್ಯಾಂಗು ಒಂದು ಆರ್ಗನೈಸ್ ಮಾಡಿಕೊಂಡು ಅಲ್ಲಿ ಹೋಗಿ ಐಸೋಲೇಟ್ ಪ್ಲೇಸಲ್ಲಿ 3-4 ಜನ ಯೂಟ್ಯೂಬರ್ಸ್ ಇರುವಂಥ ಸಂದರ್ಭದಲ್ಲಿ ಇಷ್ಟೊಂದು ಜನ ಗೂಂಡಾ ರೀತಿಯ ಹೋಗಿ ಅಟ್ಯಾಕ್ ಮಾಡೋದು ಜನರ ಆಕ್ರೋಶ ಕಟ್ಟೆ ಅಲ್ಲ ಸ್ವಾಮಿ, ಗೂಂಡಾಗಳ ಫ್ರಸ್ಟ್ರೇಷನ್ ಅಂತ ಅರ್ಥ ಮಾಡ್ಕೊಳ್ಳಿ. ಇದು ಒಂದು. ಇನ್ನು ಬಹಳ ಮುಖ್ಯವಾದ ವಿಷಯ ಇದೆ. ಇದು ನನ್ನ ಅಭಿಪ್ರಾಯದಲ್ಲಿ ಇದು ರಾಜ್ಯ ಸರ್ಕಾರಕ್ಕೆ ಸವಾಲು. ಈ ಗೂಂಡಾ ಗ್ಯಾಂಗು ಏನಿದೆ ಅಲ್ಲಿ ಸಕ್ರಿಯವಾಗಿದೆ, ಈ ಗೂಂಡಾ ಗ್ಯಾಂಗು ರಾಜ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಸವಾಲಾಗ್ತಾ ಇದೆ. ಯಾಕೆ ಅಂತಂದರೆ ಇಲ್ಲಿ ಮುಖ್ಯವಾಗಿ ನಿನ್ನೆ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದವರು ಅವರೇ ಪ್ಲ್ಯಾನ್ ಮಾಡಿಕೊಂಡು ಗುಂಪು ಕಟ್ಕೊಂಬಂದು, ಅದಾದಮೇಲೆ ಧರ್ಮಸ್ಥಳದ ಪೊಲೀಸ್ ಠಾಣೆ ಮುಂದೆ ಹೋಗ್ಬಿಟ್ಟು ಅವರೇ ಪ್ರತಿಭಟನೆ ಮಾಡ್ತಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರದ ದೊಡ್ಡ ಜವಾಬ್ದಾರಿ ಇಲ್ಲಿ ಬಂದೇ ಬರ್ತದೆ. ಅದೇ ಈಗ ಹೇಗೆ ಅಂತ ನಾನು ಹೇಳ್ತೀನಿ. ರಾಜ್ಯ ಸರ್ಕಾರಕ್ಕೆ ಹೇಗೆ ಸವಾಲು ನೋಡಿ. ಈ ಘಟನಾವಳಿಗಳು, ಈ ಅಸ್ಥಿಪಂಜರಗಳು, ನೆಲದ ಅಡಿಯಲ್ಲಿ ಓದೋದೆಷ್ಟೋ ಅಮಾಯಕ ಹೆಣ್ಣು ಮಕ್ಕಳು, ಪುರುಷರು, ಮಹಿಳೆಯರು, ಭಿಕ್ಷುಕರು ಎಟ್ಸೆಟ್ರಾ ಯಾರೋ, ಅಥವಾ ಪಂಚಾಯತಿಯವರೇ ಹೂತು ಹಾಕಿರೋರು, ಅನ್ನೋನ್ ತಾನೇ ಅವೆಲ್ಲ. ಹೌದು, ಅವು ಯಾರು ಅಂತ ಗೊತ್ತಿಲ್ಲ ತಾನೇ. ಅವು ಯಾರು, ಆ ಅಸ್ಥಿಪಂಜರಗಳು ಅಲ್ಲಿತ್ತು ಊಟ ಹಾಕಲಾದ ಶವಗಳು ಯಾರವು ಅಂತ ಹೇಳಿದ್ರೆ ಅವರು ವಾರಸ್ದಾರ ತೊಗೊಂಡು ಹೋಗ್ತಾ ಇದ್ರಲ್ಲ ಸ್ವಾಮಿ, ಅವು ಅನ್ನೋನ್. ಅಂಥವರ ಪರವಾಗಿ ದನಿ ಎತ್ತಿರುವಂತಹ ಜನರನ್ನು ನ್ಯಾಯ ಕಾನೂನುಬದ್ಧವಾಗಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಜನರನ್ನ ಒಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಮುಚ್ಚಿಟ್ಕೊಂಡು ಬಂದರು. ಏನೆಲ್ಲ ಪರಿಣಾಮಗಳುಂಟಾಗಿ ಒಬ್ಬ ಮನುಷ್ಯ ಹೊರಗಡೆ ಬಂದ ನಾನು ಇವನ್ನೆಲ್ಲ ತೋರಿಸ್ತೀನಿ ಅಂತ ಹೇಳ್ದ. ಈಗ ಬಂಡವಾಳ ಹೊರಗಡೆ ಬರುತ್ತೆ ಅನ್ನೋ ಭಯ ಎಲ್ಲರಿಗೂ ಇದೆ. ದಿನೇ 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 ಅವ್ರ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಾ ಇದೆ. ಇನ್ಫ್ಯಾಕ್ಟು ಈ ರೀತಿ ಮಾಡೋದ್ರಿಂದ ಏನನ್ಸುತ್ತೆ ಅಂತಂದರೆ, ಇವರೇ ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳದ ಆಡಳಿತ ಮಾಡ್ತಾ ಇರೋರ ಬಗ್ಗೆ ಅಪನಂಬಿಕೆ ಇನ್ನೂ ಹೆಚ್ಚು ಜಾಸ್ತಿ ಆಗೋ ರೀತಿ ಮಾಡ್ತಾ ಇದ್ದಾರೆ. ಅದು ನೆಕ್ಸ್ಟ್ ಪಾಯಿಂಟು. ಈಗ ನೋಡಿ ಇಷ್ಟೆಲ್ಲ ಆದ ಹಿನ್ನೆಲೆಯಲ್ಲಿ ಸರ್ಕಾರ ಏನು ಮಾಡ್ತು? ಸರ್ಕಾರಕ್ಕೆ ಒಂದು ಸವಾಲಾಗಿದೆ. ಅದು ಅವರು 164 ಸ್ಟೇಟ್ಮೆಂಟ್ ಮಾಡ್ದ ನ್ಯಾಯಾಲಯದ ಎದುರುಗಡೆ. ಸುಪ್ರೀಂ ಕೋರ್ಟ್ಗೆ ಹೋಯ್ತು ಕೇಸು. ಸುಪ್ರೀಂ ಕೋರ್ಟಿಂದ FIR ರಿಜಿಸ್ಟರ್ ಮಾಡಬೇಕು, ಕೇಸ್ ತನಿಖೆ ಮಾಡಬೇಕು ಅಂತ ಆಯಿತು. ಇಷ್ಟೆಲ್ಲ ಆದಮೇಲೆ ಮುಂದುವರಿಲೇಬೇಕು. ಸರ್ಕಾರಕ್ಕೂ ಪೀಕ್ಲಾಟ ಇತ್ತು. ಈ ಸರ್ಕಾರ ಏನು ಪ್ರೊಯಾಕ್ಟಿವ್ ಆಗಿ ಕೆಲಸ ಮಾಡಿದೆ ಅಂತ ನನಗನ್ನಿಸ್ತಾ ಇಲ್ಲ. ಇದು ಸರ್ಕಾರದ ಮುಂದೆ ಬಂದು ಟೇಬಲ್ ಮೇಲೆ ಬಂತು. ಮುಖ್ಯವಾಗಿ ಇದನ್ನು ಕೈಗೆ ಎತ್ಕೊಳ್ಳೇಬೇಕಂತ ಪರಿಸ್ಥಿತಿ ಕ್ರಿಯೇಟ್ ಆಯಿತು. ಅಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಭಾಳ ದಾರುಣವಾಗಿ ಒಂಥರ ವ್ಯಾಪಕವಾದಂಥ ಒಂದು ಕ್ರೈಮ್ ನಡೆದಿರೋ ಸಾಧ್ಯತೆ ಇರೋದ್ರಿಂದ ಇದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ SIT ರಚನೆ ಆಗಬೇಕು ಅಂತ ಹೇಳಾಯಿತು. ಸರ್ಕಾರ ಅದನ್ನು, ಸಿದ್ದರಾಮಯ್ಯರ ಸರ್ಕಾರ, ಬೇರೆಯವರು ಇದ್ದಿದ್ರೆ ಇದನ್ನು ಮಾಡ್ತಾಯಿದ್ರು ಅಂತ ನನಗೆ ಅನಿಸ್ತಾ ಇಲ್ಲ. ಸಿದ್ದರಾಮಯ್ಯರ ಸರ್ಕಾರ ಇದ್ರ ಬಗ್ಗೆ ಒಂದು ಭಾಳ ದಿಟ್ಟವಾದಂಥ ಒಂದು ಪ್ರಾಮಾಣಿಕವಾದ ನಿರ್ಧಾರ ತಗೊಳ್ತು. ಅಂಥ ಒಂದು ಪ್ರಾಮಾಣಿಕ ದಕ್ಷ ಅಧಿಕಾರಿಗಳನ್ನ ಆಯ್ಕೆ ಮಾಡಿ ಒಂದು ತಂಡ ರಚಿಸಿ ತನಿಖೆ ಹಚ್ಚಿದೆ. ಇಂಥ ತನಿಖೆಗೆ ಮುಂದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ವಿಶೇಷವಾದ ತಂಡವನ್ನು ರಚಿಸಿ ತನಿಖೆಗೆ ಮುಂದಾಗಿರ್ತಕ್ಕಂಥ ಸಂದರ್ಭದಲ್ಲಿ
ಅದೇ ಸ್ಥಳದಲ್ಲಿ ಈ ಗೂಂಡಾಗಳು ಆ್ಯಕ್ಟಿವ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅದೇ ಸ್ಥಳದಲ್ಲಿ SIT ಟೀಮಲ್ಲಿ ನಡೀತಾ ಇದೆ. IPS ದರ್ಜೆಯ IG DIG ದರ್ಜೆಯ ಅಧಿಕಾರಿಗಳಿದ್ದಾರೆ ಅಲ್ಲಿ, IPSಗಳಿದ್ದಾರೆ, SP ದಕ್ಷಿಣ ಕನ್ನಡದ SP ಅವರ ನಿಗಾ ಅಲ್ಲೇ ಇದೆ. ಇಷ್ಟಲ್ಲಿ ಇಡೀ ಮಾಧ್ಯಮಗಳಲ್ಲಿದ್ದಾವೆ, ರಾಜ್ಯದ, ನೆರೆ ರಾಜ್ಯದ, ಹೌದಾ, ನ್ಯಾಷನಲ್ ಮೀಡಿಯಾಗಳು, ಇಂಟರ್ನ್ಯಾಷನಲ್ ಮೀಡಿಯಾಗಳು ಎಲ್ಲವೂ ಕೂಡ ಅಲ್ಲಿದ್ದಾವೆ. ಈಗೆಲ್ಲ ಇದ್ದಾಗ್ಯೂ ನಾನು ಹಿಂದೆ ಒಂದು ಸಾರಿ ಹೇಳಿದ್ದೆ, ಈಗೆಲ್ಲ ಇದ್ದಾಗ್ಯೂ ಕೂಡ ಇವರು ಹೀಗೆ ಗುಂಪು ಕಟ್ಟಿಕೊಂಡು ಹಲ್ಲೆ ಮಾಡ್ತಾರೆ ಅಂತಂದರೆ ದಟ್ ಈಸ್ ದೇರ್ ಕೆಪಾಸಿಟಿ. ಹೌದು, ಅವ್ರು ಫ್ರಸ್ಟ್ರೇಷನ್ಲಿದ್ದಾರೆ, ಅವ್ರು ಗೆಲ್ಲೋದಿಲ್ಲ, ಅದು ಬೇರೆ ವಿಷಯ. ಬಟ್ ಇದು ಅವರ ಒಂದು ಕೆಪಾಸಿಟಿ, ಅವರ ದಾರ್ಷ್ಟ್ಯ, ಅವರ ದುರಹಂಕಾರ ಮತ್ತು ಗುಂಡಾ ಪ್ರವೃತ್ತಿ ಇಲ್ಲಿಗೆ ನಮಗೆ ಕಾಣ್ತಾ ಇದೆ. ಇದನ್ನು ಭಾಳ ಸೀರಿಯಸ್ ಆಗಿ ಪರಿಗಣಿಸಬೇಕು. ಧರ್ಮಸ್ಥಳ ರಿಪಬ್ಲಿಕ್ ಅಂತ ಇದ್ರ ಬಗ್ಗೆ ಕೆಲವರು ಕರೀತಾ ಇದ್ರು, ಅದಕ್ಕೂ ಉದಾಹರಣೆ ಇದು, ಅದಕ್ಕೆ ಸಾಕ್ಷ್ಯ ಒದಗಿಸ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ, ಯಾಕೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಾಗಲ್ವಾ, ಯಾಕೆ ಕಂಪ್ಲೇಂಟ್ ಕೊಡಬಾರ್ದಾಯಿತು? ಪೊಲೀಸು ಕೆಲವರು, ಒಬ್ಬ ವ್ಯಕ್ತಿ ಬಂದಾಗ, ಒಬ್ಬ ಎರಡನೇ ಸಾಕ್ಷಿದಾರ ಅಂತ ಬಂದ, ದೂರುದಾರ ಅಂತ ಒಬ್ಬ ವ್ಯಕ್ತಿ, ಅವನ್ನ ಇಂಟ್ರಾಗೇಷನ್ ಮಾಡಿದ್ರು ಅಲ್ಲಿ ನೋಡಿದ್ರೆ ಅದು ಭಾಳ ಅಸಹ್ಯಕರವಾಗಿತ್ತು. ಮೀಡಿಯಾದವರು, ಹೌದಾ, ಮೀಡಿಯಾ ಇಂಟ್ರಾಗೇಷನ್ನು, ನೀವು SP ಆಫೀಸ್ಗೆ ಹೋಗಬೇಕಾಗಿತ್ತು, ಯಾಕೆ ಹೋಗಿಲ್ಲ, ಅಲ್ಲಿಂದ ಇನ್ನೊಂದು ಕಡೆ ಹೋಗಬೇಕಾಗಿತ್ತು, ನಿಮ್ಮ ಉದ್ದೇಶ ಏನು, ಹೀಗೆ ಅವನೇ ಅಪರಾಧ ಮಾಡಿದ್ದಾನೇನೋ ಅನ್ನೋ ರೀತಿಯಲ್ಲಿ ಅಟ್ಯಾಕ್ ಮಾಡೋದು, ಹೌದಾ. ಸೊ ನೋಡಿ ಸ್ವಾಮಿ, ವಾತಾವರಣ ಹೀಗಿರೋವಾಗ ಯಾರು ಮುಂದೆ ಬರ್ತಾರೆ ಧೈರ್ಯದಿಂದ? ಇಂಥ ಯೂಟ್ಯೂಬರ್ಸ್ ಅವರು, ಒಬ್ಬೊಬ್ರಿಗೂ 8 ಲಕ್ಷ 10 ಲಕ್ಷ ಹಿಂಗೆ ಫಾಲೋವರ್ಸ್ ಇದ್ದಾರೆ, ಅದ್ರ ಜೊತೆಗೆ ಜನ ಇದ್ದಾರೆ, ಮೀಡಿಯಾ ಎಲ್ಲ ಇದೆ. ಇಂಥ ಸಂದರ್ಭದಲ್ಲೇ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ ಅಂದರೆ, ಯಾರೋ ಒಬ್ಬ ಬಡಪಾಯಿ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ರೆ, ಅದು ನನ್ನ ಮಗಳು ನಾಪತ್ತೆ ಅಂದರೆ ಯಾವನಿಂದನೋ ಓಡೋಗಿದ್ದವಳು ಹೋಗು ಅಂತ ಹೇಳಿ ಕಳಿಸ್ತಾರೆ ಬೈದು. ಈಗ ಎರಡನೇ ದೂರುದಾರ ವ್ಯಕ್ತಿ ಯಾರು ಬಂದು ಅವ್ರು ಇದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಧರ್ಮಸ್ಥಳದಲ್ಲಿ ಈ ರೀತಿ ದೂರು ಕೊಡುವ ಯಾವ ಒಂದು ವಾತಾವರಣವೂ ಇರಲಿಲ್ಲ, ಧೈರ್ಯನೇ ಇರಲಿಲ್ಲ. ಹಂಗಾಗಿ ಯಾರಿಗೂ ನನಗೂ ಧೈರ್ಯ ಬಂದಿರಲಿಲ್ಲ. ಈಗ ಏನು SIT ಬಂದು ತನಿಖೆ ಮಾಡಿ ರಾಜ್ಯದಾದ್ಯಂತ ಜನ ಬೆಂಬಲ ಬರ್ತಾ ಇದೆ, ಮತ್ತು ಅನೇಕ ಯೂಟ್ಯೂಬರ್ಸು ಮುಂದೆ ಬಂದ ಸತ್ಯ ಇಡ್ತಾ ಇರುವಾಗ ನನಗೆ ಧೈರ್ಯ ಬಂತು ಅನ್ನೋ ಮಾತನ್ನ ಹೇಳಿದ್ದಾರೆ. ಸೊ ಈಗ ಅನನ್ಯ ಭಟ್ ತಾಯಿ ಬೀದಿಯಲ್ಲಿ ರೋದಿಸ್ತಾ ಇದ್ದಾರಲ್ರಿ, ಅಷ್ಟು ವಯಸ್ಸಾದ ಮಹಿಳೆ, ಕಾಣಿಸಲ್ವಾ ನಿಮಗೆ ಕಣ್ಣಿಗೆ? ಅನನ್ಯ ಭಟ್ ಯಾಕೆ ಅನನ್ಯ ಭಟ್ ತಾಯಿ ವಿಷಯ ಮಾತಾಡ್ತಾ ಇಲ್ಲ? ಸುಜಾತ ಭಟ್ ಅವರ ಅಹವಾಲು ಯಾಕೆ ಕೇಳ್ತಾ ಇಲ್ಲ? ಅವರ FIR ಯಾಕೆ ತಗೊಳ್ಳಿಲ್ಲ? ಯಾವ ಪೊಲೀಸು ಅದನ್ನು ಮುಚ್ಚಾಕಿದ್ರು ಆ ಕೇಸನ್ನು? ಇದನ್ನ ಯಾಕೆ ಪ್ರಶ್ನೆ ಚರ್ಚೆಗೆ ತರ್ತಾ ಇಲ್ಲ? ಸುಜಾತ ಭಟ್ ಅವ್ರನ್ನ ಯಾಕೆ ಕರ್ಕೊಂಬಂದು ನೀವು ಕೂರಿಸ್ತಾ ಇಲ್ಲ ಚಾನಲಲ್ಲಿ? ಯಾಕಂದ್ರೆ ಒಟ್ಟಾರೆಯಾಗಿ ನೀವು ಹೇಳ್ತಾ ಇರುವಂಗೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಸರ್ಕಾರಕ್ಕೆ ದೊಡ್ಡ ಸವಾಲಿದು. ಈಗ ಸರ್ಕಾರಕ್ಕೆ ದೊಡ್ಡ ಸವಾಲು ಅನ್ನುವುದಕ್ಕಿಂತಲೂ ಸರ್ಕಾರಕ್ಕೆ ಹೇಗೂ ಸವಾಲಿದೆ, ಸರ್ಕಾರಕ್ಕೆ ಹೆಂಗೂ SIT ತನಿಖೆ ಇದೆಲ್ಲ ದೊಡ್ಡ ತಲೆನೋವಿದೆ, ದೊಡ್ಡ ಸವಾಲಿದೆ. ಇದಿಷ್ಟು ಸುಲಭ ಇಲ್ಲ. ಅಸ್ಥಿಪಂಜರಗಳನ್ನ ಈಚೆಗೆ ತೆಗೆದಷ್ಟು ಸುಲಭ, ಅಸ್ಥಿಪಂಜರಗಳನ್ನ ಈಚೆ ತೆಗೆದುಬಿಡ್ಬೋದು, ಯಾರೋ ಒಬ್ಬ ತೆಗೆದುಬಿಡ್ಬೋದು ಅದನ್ನ ಹೋಗಿ. ದಟ್ ಈಸ್ ನಾಟ್ ಎನ್ ಇಶ್ಯೂ. ಅಸ್ಥಿಪಂಜರಗಳ ತೆಗೆದ ಮೇಲೆ ಇರ್ತಕ್ಕಂಥದ್ದು ಭಾರಿ ದೊಡ್ಡ ಸವಾಲುಗಳಿದ್ದಾವೆ, ಅದನ್ನು ಬಿಟ್ಬಿಡೋಣ. ನಾನು ಹೇಳ್ತಾ ಇರೋದು ಬೇರೆ. ಈ ಗ್ಯಾಂಗ್ ಏನಿದೆ, ಈ ಅಪರಾಧಿಗಳ ಪರವಾಗಿ ಸಕ್ರಿಯವಾಗಿರ್ತಕ್ಕಂಥ, ಅಥವಾ ತಾವೇ ಅಪರಾಧಿಗಳಾಗಿರೋಂಥ ಗೊತ್ತಿಲ್ಲ ನಮಗೆ ಯಾರ ಮೇಲೂ ಬೆಟ್ಟು ತೋರಿಸೋ ಉದ್ದೇಶ ಇಲ್ಲ. ಏನು ಕಣ್ಣಿಗೆ ಕಾಣ್ತಾ ಇದೆ, ಏನು ಕಣ್ಣಿಗೆ ಕಾಣ್ತಾ ಇದೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಈ ಗ್ಯಾಂಗು ಸರ್ಕಾರಕ್ಕೆ ಸವಾಲಾಗ್ತಾ ಇದೆ. ಅದೇನು ಹೇಳ್ತಾರಲ್ಲ ಭಾಷೆಯಲ್ಲಿ, ಹಳ್ಳಿ ಭಾಷೆಯಲ್ಲಿ, ಏನು ಮಾಡ್ಕೊಳ್ರಿ, ಅಥವಾ ಇನ್ನೊಂದೇನೋ ಹೇಳ್ತಾರಲ್ಲ, ಆ ರೀತಿಯ ಸವಾಲಾಗ್ತಾ ಇದ್ದಾರೆ. ನೀವು ಪೊಲೀಸರು, SIT ಯಾರು, ಸರ್ಕಾರ ಯಾರು, ಮೀಡಿಯಾ ಯಾರು, ಯಾರೆಲ್ಲ ನೀವು ಕೂತ್ಕೊಂಡು ಏನು ಮಾಡ್ಕೊಳ್ರೆ ನಾವು ಹಲ್ಲೆ ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರೆ. ಪೊಲೀಸರು ಇದ್ದಾಗಲೂ ಕೂಡ ನುಗ್ಗಿ ಹೋಗಿ ಹೊಡಿತಾರೆ. ಇದು ಸವಾಲು. ಇದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದರೆ ನಾವು ಯಾವ ಕಾಲದಲ್ಲಿ, ಪಾಳೆಗಾರಿಕೆ ಕಾಲದಲ್ಲಿ ಬದುಕ್ತಾ ಇದೀವಪ್ಪ ಅನ್ನೋ ಪ್ರಶ್ನೆ ಮೂಡುತ್ತೆ. ಅಥವಾ ಧರ್ಮಸ್ಥಳದಲ್ಲಿ ಬೇರೆ ಏನೋ ಕಾನೂನು ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ, ಈ ಪ್ರಶ್ನೆ ಬರುತ್ತೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಕರ್ನಾಟಕದ ಬೇರೆ ಯಾವುದೇ ಪ್ರದೇಶದಲ್ಲಿ ಇಂಥದ್ದು ಈ ಕ್ಷಣದಲ್ಲಿ, ಈ ಕಾಲಮಟ್ಟದಲ್ಲಿ ಇಲ್ಲ. ಒಂದು 20-30 ವರ್ಷಗಳಿಂದ ಬೇರೆ ಬೇರೆ ಪ್ರದೇಶಗಳಲ್ಲಿ ಇಂಥವು ನಡೀತಾ ಇದ್ವು, ನಾವು ನೋಡಿದ್ದೀವಿ. ನಾವು ಸಾಮಾಜಿಕ ಕಾರ್ಯಕರ್ತರಾಗಿ ನೋಡಿದ್ದೀವಿ, ಪತ್ರಕರ್ತರಾದ್ಮೇಲೆ ನೋಡಿದ್ದೀವಿ. ಬಿಹಾರದಲ್ಲಿ ಈ ರೀತಿ ತುಂಬ ಬಿಹಾರದಲ್ಲಿ ಈಗ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಭಾಗದಲ್ಲಿ ವಾಟ್ ಈಸ್ ಗೋಯಿಂಗ್ ಆನ್ ದೇರ್? ಆ ಧರ್ಮಸ್ಥಳ ಅನ್ನೋ ಪ್ರದೇಶದಲ್ಲಿ ಏನು ನಡೀತಾ ಇದೆ, ಇಂಥದ್ದು ಹೇಗೆ ನಡೆಯುತ್ತೆ? ಇದು ಗ್ರಾಮಸ್ಥರು ಅಂತ ಹೇಳ್ತಾರೆ. ನಾನು ಅಲ್ಲಿ 100 ಗ್ರಾಮಸ್ಥರನ್ನು ಮಾತಾಡಿಸಿದ್ದೇನೆ. ಧರ್ಮಸ್ಥಳ ಊರಿನ ಸುತ್ತಮುತ್ತ ಬಡಪಾಯಿ, ಕಾರ್ಮಿಕರು, ಕೂಲಿಯವರು, ರೈತರು ಎಲ್ಲ ಇದ್ದಾರೆ. ಅವರೆಲ್ಲರೂ ಸಜ್ಜನರು, ಅವರೆಲ್ಲರೂ ಭಕ್ತಾದಿಗಳು. ಅವರು ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ಳಿ, ಇದ್ರ ಬಗ್ಗೆ ಮಾತಾಡ್ತಾರೆ. ಕ್ಯಾಮ್ರಾ ಇಲ್ಲ ಅಂದರೆ ಹೇಳ್ತಾರೆ ಸ್ವಲ್ಪ.
ಕ್ಯಾಮ್ರಾ ಇಲ್ಲ ಅಂದರೆ ಈ ರೀತಿ ಹಿಂಗೆಲ್ಲ ಹೌದು ಸ್ವಾಮಿ ಹಿಂಗೆಲ್ಲ ನಡೆಯುತ್ತೆ, ಏನು ಮಾಡೋಕ್ಕಾಗುತ್ತೆ, ಅದೆಲ್ಲ ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ಳಿ ಬಿಡಿ, ನಮಗೆ ದೊಡ್ಡವ್ರ ವಿಷಯ ಯಾಕೆ ಅಂತಾರೆ. ದಿಸ್ ಈಸ್ ದ ಫ್ಯಾಕ್ಟ್. ಅವರು ಗ್ರಾಮಸ್ಥರು, ಇವರು ಅದೇ ಗ್ರಾಮದವ್ರು ಇರ್ಬೋದು, ಆದರೆ ಆ ಎಲ್ಲ ಗ್ರಾಮಸ್ಥರನ್ನ ಅಲ್ಲಿ 11,000 ಗ್ರಾಮಸ್ಥರು ಅಂತಲ್ಲ, ಅವ್ರನ್ನ ಇವ್ರು ರೆಪ್ರೆಸೆಂಟ್ ಮಾಡಲ್ಲ. ಇದೊಂದು ಸಣ್ಣ ಒಂದು 100-150 ಜನರ ಒಂದು ಗುಂಪು ಇದು. ಇದನ್ನು ಸೀರಿಯಸ್ಸಾಗಿ ಪರಿಗಣಿಸ್ಬೇಕು, ಇದನ್ನು ಸೀರಿಯಸ್ಸಾಗಿ ಅರ್ಥ ಮಾಡ್ಕೋಬೇಕು ಸರ್ಕಾರ, ಪೊಲೀಸರು ಇದನ್ನು ಅರ್ಥ ಮಾಡ್ಕೋಬೇಕು. ಗ್ರಾಮಸ್ಥರ ಪರವಾಗಿ ಮಾತಾಡಲಿಕ್ಕೆ ಇವ್ರಿಗೆ ಯಾವುದೇ ಅಧಿಕಾರ ಇಲ್ಲ. ಅದರಲ್ಲಿ ಈ ಗುಂಪಿನಲ್ಲಿ 2 ಗಂಭೀರ ಆರೋಪಿಗಳು ಕೂಡ ಇದ್ದರು. ನಾನು ಆ ಗುಂಪಲ್ಲಿ ನೋಡಿದ್ದೀನಿ. ಬಂದು ಹಲ್ಲೆ ಮಾಡೋಕ್ಕೆ ಬಂದಂಥ ಗುಂಪಲ್ಲಿ ಹಾರಾಟ ಮಾಡ್ತಿದ್ದಂಥವರಲ್ಲಿ ಸೌಜನ್ಯ ಪ್ರಕರಣದ ಆರೋಪಿ ಇದ್ದ. ಅವನು ಖುದ್ದಾಗಿ ಬಂದಿದ್ದ, ಅಲ್ಲಿ ನಿಂತಿದ್ದ. ಈಗ ಒಟ್ಟಾರೆಯಾಗಿ ನೋಡಿದಾಗ ಇವರು ನಿನ್ನೆ ಏನು ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿ ಈ ರೀತಿ ನಡ್ಕೊಂಡಿದ್ದಾರೆ, ಸರ್ಕಾರಕ್ಕೂ ಕೇರ್ ಮಾಡದೆ, ಅಲ್ಲಿಯ ಪೊಲೀಸ್ ವ್ಯವಸ್ಥೆಗೂ ಕೇರ್ ಮಾಡದೆ ನಡ್ಕೊಂಡಿದ್ದಾರೆ. ಇದು ಅಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳ ಸುತ್ತ ನಿಂತ್ಕೊಂಡು ನೋಡಿದಾಗ ಏನು ಒಂದು ಇಡೀ ಕ್ಷೇತ್ರದ ಬಗ್ಗೆನೇ, ಅಲ್ಲಿ ಕ್ಷೇತ್ರದ ಬಗ್ಗೆ ಅಲ್ಲ, ಕ್ಷೇತ್ರದ ಬಗ್ಗೆ ಮಂಜುನಾಥ ಸ್ವಾಮಿ ಬಗ್ಗೆ ಜನಕ್ಕೆ ಭಕ್ತಿ ಇದೆ, ಮುಂದೆನೂ ಇರುತ್ತೆ, ಅದು ಇದ್ದೇ ಇರುತ್ತದೆ. ಆದರೆ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನಗಳು ಕೆಲವರ ಬಗ್ಗೆ ಏನು ಅನುಮಾನಗಳಿದೆ ಅದು ಮತ್ತಷ್ಟು ಗಟ್ಟಿ ಆಗ್ತಾ ಹೋಗ್ತಾ ಇದೆ ಇವ್ರು ನಡ್ಕೊಳ್ತಾ ಇರೋ ರೀತಿ. ಉದಾಹರಣೆಗೆ ಈಗ ಒಬ್ಬ ವ್ಯಕ್ತಿ ಬರ್ತಾನೆ, 100 ಶವಗಳನ್ನ ಅನಧಿಕೃತವಾಗಿ ನಾನು ಹೂತಾಕಿದ್ದೀನಿ ಕೆಲವರ ಅಣತಿಯ ಮೇರೆಗೆ ಅಂತ ಹೇಳ್ತಾನೆ. ಆದರೆ ವಾಸ್ತವ ಏನಿದೆ ಅಂತಂದರೆ ಕೆಲವರದನ್ನ TV ಚಾನಲ್ಗಳು ಚರ್ಚೆ ಮಾಡಿದ್ದಾರೆ. 100 ಶವ ಅಂತ ಹೇಳ್ತಾನೆ, ಅಷ್ಟು ಶವ ಸಿಕ್ಬಿಡುತ್ತಾ, ಅಷ್ಟು ಶವಗಳ ಅಸ್ಥಿಪಂಜರಗಳು ಸಿಕ್ಕಿದ್ರೆ ಮಾತ್ರ ಅಲ್ವಾ ಅದಕ್ಕೆ ವ್ಯಾಲಿಡಿಟಿ ಅನ್ನೋದು ಮಾತ್ರ ಹೇಳ್ತಾರೆ. ಅದಕ್ಕೆ ಅದೇ ಒಂದು ಚರ್ಚೆಲಿ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಹೇಳ್ತಾರೆ, 100 ಶವಗಳು ಇರ್ಬೋದು, ಊತಿಲ್ದೇ ಇರ್ಬೋದು, ಆದರೆ 4-5 ಅಸ್ಥಿಪಂಜರಗಳು ಈ ರೀತಿ ಅನಧಿಕೃತವಾಗಿ ಹೂತಲ್ಪಟ್ಟಿವೆ ಅಂತ ಸಿಕ್ಕಿಬಿಟ್ರೂ ಕೂಡ ಇಟ್ಸ್ ಎ ಬಿಗ್ ಇಶ್ಯೂ. ಅಂದರೆ ಧರ್ಮಸ್ಥಳದಂಥ ಕ್ಷೇತ್ರದಲ್ಲಿ ಈ ರೀತಿ ರಹಸ್ಯವಾಗಿ ಹೂತು ಹಾಕುವ ಕೆಲಸ ನಡೀತಾ ಇತ್ತು ಅಂತಂದರೆ ಕಾರಣ ಏನು? ಮತ್ತು ರಹಸ್ಯವಾಗಿ ಹೂತು ಹಾಕುವ ಕೆಲಸ ನಡೀತಾ ಇತ್ತು, ಪೊಲೀಸ್ ಏನೂ ಮಾಡಿಲ್ಲ, ಪೊಲೀಸ್ ಯಾವಾಗ ಏನೂ ಮಾಡಲ್ಲ, ಈ ರೀತಿ ಇದ್ರೂ ಕೂಡ 1-2 ಎಲ್ಲೋ ಅಲ್ಲೊಂದಿಲ್ಲೊಂದಾಗಿದ್ದರೆ ಗೊತ್ತಾಗದೇ ಇರ್ಬೋದು, ಆದರೂ ಗೊತ್ತಾಗಬೇಕು ಪೊಲೀಸ್ಗೆ. ಪೊಲೀಸ್ ಯಾವಾಗ ಮಾಡಲ್ಲ, ಇಂಟೆನ್ಷನಲಾಗಿ ಮಾಡಿಲ್ಲ ಅಂತಂದರೆ ಯಾರೋ ಪ್ರಭಾವಿಗಳಿದ್ದಾಗ ಮಾಡಲ್ಲ. ಪ್ರಭಾವಿಗಳು ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರೋದ್ರಿಂದ ಇದು ತುಂಬ ದೊಡ್ಡ ಇಶ್ಯೂ ಆಗುತ್ತೆ. ಮತ್ತು ಇವ್ರು ನಡ್ಕೊಳ್ತಾ ಇರೋ ರೀತಿ, ಈಗ ಇವರು ತನಿಖೆ ಆಗ್ತಾಯಿದೆ, ತನಿಖೆಗೆ ಸಹಕರಿಸ್ತೀವಿ ಅನ್ನೋ ರೀತಿ ತಗೊಂಡಿರೋದು ಬಿಟ್ಟಿದ್ರೆ ಏನೂ ಆಗ್ತಾ ಇರಲಿಲ್ಲ. ಬಟ್ ಇವ್ರು ನಡ್ಕೊಳ್ತಾ ಇರೋ ರೀತಿ ಮತ್ತಷ್ಟು ಅನುಮಾನ ಪುಷ್ಟೀಕರಿಸ್ತಾ ಇದೆ. ಭಯಭೀತ ವಾತಾವರಣ ಇದೆ. ಈ ರೀತಿಯ ಗೂಂಡಾಗಳ ಎದುರುಗಡೆ ಜನರು ಮಾತಾಡಲಿಕ್ಕೆ ಆಗೋದಿಲ್ಲ, ಸಾಮಾನ್ಯ ಜನರು ಅನ್ನೋದನ್ನು ಇದು ರುಜುವಾತ್ಪಡಿಸ್ತಾ ಇದೆ. ಮತ್ತೆ ಅನುಮಾನಗಳನ್ನ ಮತ್ತಷ್ಟು ಗಟ್ಟಿಗೊಳಿಸ್ತಾ ಇರೋದಕ್ಕೆ ಇನ್ನೂ ಹಲವಾರು ಆ್ಯಂಗಲ್ಗಳಿವೆ. ಅದನ್ನು ಇನ್ನೊಂದು ಚರ್ಚೆಯಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇದರಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋ ಅಂಶ ಏನಂತಂದರೆ, ನಿನ್ನೆ ಏನು ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಯಿತು, ಹಲ್ಲೆ ಆದಮೇಲೆ ಹಲ್ಲೆ ಮಾಡಿದವರೇ ಇನ್ನಷ್ಟು ಜನರನ್ನು ಸೇರಿಸ್ಬಿಟ್ಟು ಧರ್ಮಸ್ಥಳ ಪೊಲೀಸ್ ಠಾಣೆ ಮುಂದೆ ಒಂದು ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆಯಲ್ಲಿ ಧರ್ಮಸ್ಥಳ ಹೆಸರು ಕೆಡಿಸ್ತಾ ಇರೋರ ವಿರುದ್ಧ ಧಿಕ್ಕಾರ, ಮಹೇಶ್ ಶೆಟ್ಟಿ ತಿಮರೋಡಿಗೆ ಧಿಕ್ಕಾರ, ಗಿರೀಶ್ ಮಟ್ಟಣ್ಣನವರಿಗೆ ಧಿಕ್ಕಾರ ಅಂತ ಕೂಗ್ತಾರೆ. ಈ ಧಿಕ್ಕಾರಗಳನ್ನ ಕೂಗೋದ್ರ ಹಿನ್ನೆಲೆ ನಾವು ಅರ್ಥ ಮಾಡ್ಕೋಬೋದು. ಯಾಕೆ ಅಂತಂದರೆ ಈಗ ಯಾರು ಸೌಜನ್ಯ ಪರ ಧ್ವನಿ ಎತ್ತುತ್ತಾ ಇದ್ದಾರೋ ಅವರೆಲ್ಲರೂ ಧರ್ಮಸ್ಥಳ ಹೆಸರು ಕೆಡಿಸ್ತಾ ಇದ್ದಾರೆ ಅನ್ನೋ ಒಂದು ನರೇಟಿವ್ ಕಟ್ತಾ ಇದ್ದಾರೆ. ಅದಕ್ಕೆ ಆ ಧಿಕ್ಕಾರವನ್ನು ಕೂಗಿದ್ದಾರೆ. ಇನ್ನು ಲೋಕಲ್ ಇದರಲ್ಲಿ ಇದನ್ನು ಒಂದು ನೇತೃತ್ವ ವಹಿಸಿ ಸೌಜನ್ಯ ಪರ ಹೋರಾಡ್ತಾ ಇರೋರು ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರು, ಅದನ್ನು ನಾವು ಯಾಕೆ ಧಿಕ್ಕಾರಕ್ಕೆ ಹೋಗಿದ್ರು ಅಂತ ಅರ್ಥ ಮಾಡ್ಕೋಬೋದು. ಆದರೆ ಇಲ್ಲಿ ಅತ್ಯಂತ ಗಮನಿಸಬೇಕಾಗಿರೋ ಇನ್ನೊಂದು ಕುತೂಹಲಕಾರಿ ಅಂಶ ಏನು ಅಂತಂದರೆ, ಪ್ರತಿಭಟನೆ ಮಾಡುವಾಗ ಸೋಮನಾಥ್ ನಾಯಕ್ಗೆ ಧಿಕ್ಕಾರ ಅಂತ ಕೂಗ್ತಾರೆ. ಇದು ಹೊಸ ವಿಷಯ. ನಮಗೆ ಸ್ವಲ್ಪ ಇದನ್ನು ಅಧ್ಯಯನ ಮಾಡಿರೋರಿಗೆ ಏನು ಗೊತ್ತಾಗ್ತದೆ ಅಂತಂದರೆ, ಆ ವಿಡಿಯೋ ಇದೆ, ಸೋಮನಾಥ್ ನಾಯಕ್ ಧಿಕ್ಕಾರ ಅಂತ ಕೂಗಿರೋದು ಇದೆ. ಇದನ್ನು ಸ್ವಲ್ಪ ಅಧ್ಯಯನ ಮಾಡಿ ನೋಡಿರೋರಿಗೆ ಅರ್ಥ ಆಗ್ಬಿಡುತ್ತೆ ಸೋಮನಾಥ್ ನಾಯಕ್ ಯಾಕೆ ಧಿಕ್ಕಾರಕ್ಕೆ ಹೋಗ್ತಾ ಇದ್ದಾರೆ ಅಂತ. ಮತ್ತು ಇವ್ರಿಗೆ ಒಟ್ಟು ಇದರಲ್ಲಿ ಸೌಜನ್ಯ ಕೇಸ್ ಆಗಿರ್ಬೋದು, ಮೊದಲು ನಡೆದಿರೋ ಕೆಲವು ಪದ್ಮಲತಾ ಪ್ರಕರಣ ಆಗಿರ್ಬೋದು, ನಾರಾಯಣ ಯಮುನಾ ಆಗಿರ್ಬೋದು, ಇವುಗಳ ಜೊತೆಗೆ ಈಗ ಬಂದಿರತಕ್ಕಂಥ ಹೊಸ ಶವಗಳ ವಿಷಯ ಆಗಿರ್ಬೋದು, ಇದೆಲ್ಲದಕ್ಕಿಂತಲೂ ಒಂದು ಮಟ್ಟಿಗೆ ಜಾಸ್ತಿ ಅನ್ನೋ ಲೆವೆಲ್ಗೆ ಸೋಮನಾಥ್ ನಾಯಕ್ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಇವರಿಗೆ ಅತ್ಯಂತ ಹೆಚ್ಚಿನ ಆತಂಕ ಉಂಟು ಮಾಡಿದೆ ಅಂತ ಅನ್ಸುತ್ತೆ ನನಗೆ. ಅದನ್ನು ನಿನ್ನೆ ನಾನು ಪ್ರತಿಭಟನೆ ವಿಡಿಯೋದಲ್ಲಿ ಸೋಮನಾಥ್ ನಾಯಕ್ ಧಿಕ್ಕಾರ ಅಂತ ಕೇಳಿಸ್ಕೊಂಡ ತಕ್ಷಣನೇ ಸೋಮನಾಥ್ ನಾಯಕ್ ಯಾಕೆ ಧಿಕ್ಕಾರಕ್ಕೆ ಹೋಗ್ತಾ ಇದ್ದಾರೆ ಅಂತ ಮತ್ತೆ ವಿಷಯ ನಾನು ಇಲ್ಲಿ ನಡೆದ ಚರ್ಚೆಗಳು ನೋಡಿದ್ದೀನಿ. ಸೋಮನಾಥ್ ನಾಯಕ್ ಏನು ಕೆಲಸ ಮಾಡಿದ್ದಾರೆ ನಾನು ನೋಡಿದ್ದೀನಿ. ನೀವು ಅವ್ರ ಜೊತೆ ತುಂಬ ಆಳವಾಗಿ ಡಿಸ್ಕಸ್ ಮಾಡಿ ಅನೇಕ ವಿಡಿಯೋಗಳು ಮಾಡಿದ್ದೀರಾ, ನಿಮ್ಗಿನ್ನೂ ಆಳವಾಗಿ ಗೊತ್ತಿದೆ. ಇದು ನಮ್ಮ ಮುಂದೆ ಇದರ ಯಾಕೆ ಅಷ್ಟು ಎದುರಿದ್ದಾರೆ ಅವರು ಅನ್ನೋದನ್ನ ಮತ್ತಷ್ಟು ಸ್ಪಷ್ಟವಾಗಿ ಸೋಮನಾಥ್ ನಾಯಕ್ ತೋರಿಸ್ತಾ ಇದೆ. ಅದು ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೋಸ್ಕರ ಅದನ್ನು ಒಂದು ಸ್ಪಷ್ಟಪಡಿಸ್ಬಿಡೋದು ಒಳ್ಳೆಯದು. ಸೋಮನಾಥ್ ನಾಯಕ್ ಧಿಕ್ಕಾರ ಅಂತಂದರೆ ಸೋಮನಾಥ್ ನಾಯಕ್ ಏನು ಮಾಡ್ತಾರೆ? ಅವರು ಪ್ರತಿಭಟನೆ ಮಾಡಿಲ್ಲ,
ಬಂದು ಇಲ್ಲಿ ಹೋರಾಟ ಹತ್ರದ ಅವ್ರದ್ದು ಹೋರಾಟದ ರೀತಿ ಬೇರೆ. ನಾನು ಅವ್ರ ಜೊತೆಗೆ ಭಾಳ ಚರ್ಚೆ ಮಾಡಿದ್ದೀನಿ ಸುಮಾರು 12-13 ವರ್ಷಗಳಿಂದ. ಸೋಮನಾಥ್ ನಾಯಕರದು ಬಹುತೇಕ ಕಾನೂನು ಹೋರಾಟ. ಸೋಮನಾಥ್ ನಾಯಕ್ ಮತ್ತು ಅವರ ನಾಗರಿಕ ಸೇವಾ ಟ್ರಸ್ಟ್ ಅವರು ಕಾನೂನು ಹೋರಾಟ. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಮತ್ತು ಅವರ ಸುತ್ತಮುತ್ತ ಇರುವತಕ್ಕಂತಹ ಅಕ್ರಮಗಳು, ಕಾನೂನು ಬಾಹಿರ ಕೃತ್ಯಗಳು, ಹೌದಾ, ಇಂಥ ವಿಚಾರಗಳ ಬಗ್ಗೆ ಅವರು ಹಲವಾರು ನೂರಾರು ದಾಖಲೆಗಳನ್ನು ಸಂಗ್ರಹಿಸಿ ಅದನ್ನು ಪ್ರಿಂಟ್ ಮಾಡಿ ಹಂಚ್ತಾ ಇದ್ದಾರೆ ಊರು ತುಂಬ. ಎಲ್ಲ ಜನಪ್ರತಿನಿಧಿಗಳು ಕೊಡ್ತಾರೆ, ಕೋರ್ಟ್ಗಳಿಗೆ ತೊಗೊಂಡು ಕೊಡ್ತಾರೆ. 16 ಕೇಸ್ಗಳನ್ನು ಈ ಸಂದರ್ಭದಲ್ಲೂ ಅವರು ಈ ವಿರುದ್ಧವಾಗಿ 16 ಕೇಸ್ಗಳು ನಡೆಸ್ತಾ ಇದ್ದಾರೆ. ಅದರಲ್ಲಿ ಧರ್ಮಸ್ಥಳ ದೇವಸ್ಥಾನ ಧಾರ್ಮಿಕ ದತ್ತಿ ಕಾಯ್ದೆ ಅಡಿಯಲ್ಲಿ ಸರ್ಕಾರದಲ್ಲಿ ನೋಂದಣಿ ಆಗಬೇಕು ಅಂತ ಕಾನೂನಿದೆ. ಅದನ್ನು ಕಾನೂನು ಮಾಡಿದ್ದು BJP ಸರ್ಕಾರ. ಅದು ಕಾನೂನನ್ನು ರೂಪಿಸಿದವರು ಜಸ್ಟಿಸ್ ರಾಮಾ ಜೋಯಿಸ್ ಅವರು ಜನಸಂಘದ ಕಾಲದಿಂದಲೂ BJPಯವರು. ಜಸ್ಟಿಸ್ ರಾಮಾ ಜೋಯಿಸ್ ಅವರ ನೇತೃತ್ವದ ಸಮಿತಿ ಶಿಫಾರಸ್ಸಿನ ಮೇರೆಗೆ ಇಂಥ ದೇವಸ್ಥಾನಗಳನ್ನೆಲ್ಲ ಸರ್ಕಾರದಲ್ಲಿ ನೋಂದಣಿ ಮಾಡಬೇಕು, ಲೆಕ್ಕಪತ್ರ ಕೊಡಬೇಕು ಅಂತ ಒಂದು ಕಾನೂನು ಮಾಡಲಾಗಿದೆ. 2011ರಲ್ಲಿ BJP ಸರ್ಕಾರ ಕಾನೂನು ಪಾಸ್ ಮಾಡ್ತು. ಇದೇ BJPಯ ರಾಜ್ಯಸಭಾ ಸದಸ್ಯರು ಮಾನ್ಯ ವೀರೇಂದ್ರ ಹೆಗಡೆ ಅವರು, ಅದು ಕಾನೂನು ಗೊತ್ತಿಲ್ವ ಅವ್ರಿಗೆ? ಅದು ರಿಜಿಸ್ಟರ್ ಮಾಡ್ತಾ ಇಲ್ಲ ಟಿಲ್ ಡೇಟ್ ಅದಕ್ಕೆ ಒಂದಲ್ಲ ಒಂದು ಕಥೆಗಳನ್ನು ಹೇಳ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಪೋಸ್ಟ್ಪೋನ್ ಮಾಡ್ತಾ ಬರ್ತಾ ಇದ್ದಾರೆ. ಇತ್ತೀಚೆಗೆ ಇದು ಒಂದು ಅಂದರೆ ಇಲ್ಲೊಂದು ಪಾಯಿಂಟು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಸೌಜನ್ಯಪರ ಹೋರಾಟಗಾರರು ಅಲ್ಲಿ ಅದನ್ನು ಕೆಲಸ ಮಾಡ್ತಾ ಯೂಟ್ಯೂಬರ್ಸ್ ಆಗಿರ್ಬೋದು, ಈ ಶವಗಳ ವಿಷಯದಲ್ಲಿ ಮಾಡುವ ಕೆಲಸಗಳೇನಿದೆ, ವಿಡಿಯೋಗಳು ಮಾಡೋದು, ಬರೆಯೋದು, ಬರವಣಿಗೆ, ಇವಕ್ಕೆ ಒಂದೊಂದ್ಸರಿ ಸಿವಿಲ್ ಕೋರ್ಟಲ್ಲೋ ಇನ್ನೊಂದು ಕಡೆನೋ ಸಾಕ್ಷ್ಯಾಧಾರಗಳ ಕೊರತೆ, ಸಾಕ್ಷಿ ಇಲ್ಲದೆ ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಕೆಲವು ಯೂಟ್ಯೂಬರ್ಸ್ ಅಥವಾ ಕೆಲವು ಇದರಲ್ಲಿ ಒಂದೊಂದ್ಸರಿ ಮಾತಿನ ಭರದಲ್ಲೂ ಮಿಸ್ ಆಗಿರೋದನ್ನ ಇಟ್ಕೊಂಡು ನಂಗೆ ಮಾಡೋ ಸಾಧ್ಯತೆ ಇದೆ. ಆದರೆ ಸೋಮನಾಥ್ ನಾಯಕ್ ಮಾಡ್ತಾ ಇರೋ ಕೆಲಸ ಏನಿದೆ, ಅವರು ಪ್ರತಿಯೊಂದಕ್ಕೂ ದಾಖಲೆಗಳ ಸಮೇತ ಮಾಡ್ತಾ ಇದ್ದಾರೆ. ಪರಿಣಾಮ ಹೇಳ್ತೀನಿ, ಸರ್ಕಾರದ ದಾಖಲೆಗಳು, ಕೋರ್ಟ್ ದಾಖಲೆಗಳು ಇಟ್ಕೊಂಡು ಮಾತಾಡ್ತಾ ಇರೋದ್ರಿಂದ ಅವ್ರ ವಿರುದ್ಧ ನೀವು ಮಾನಹಾನಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ತಡೆ ತರದಾಗಲಿ ಅದು ಮಾಡಿದ್ರು. ಅವ್ರು 3 ತಿಂಗಳು ಜೈಲಿಗೆ ಹೋಗಿದ್ರು. ಸೋಮನಾಥ್ ಅದು ಕೋರ್ಟನ್ನು ಮಿಸ್ಗೈಡ್ ಮಾಡಿ ಅವ್ರು ಮಾನಹಾನಿಕರ ಮಾಡ್ತಾರೆ ಅಂತ ಹೇಳಿ, ಆಯಿತಾ, ಅವ್ರ ಮೇಲೆ ಇಂಥದ್ದು ಈ ರೀತಿಯ ತಪ್ಪು ದಾರಿಗಳದು, ಕೋರ್ಟನ್ನು ತಪ್ಪು ದಾಖಲೆಗಳನ್ನು ಕೊಟ್ಟು ಅವ್ರ ಮೇಲೆ ಮಾನಹಾನಿಕಾರ ಕೇಸನ್ನು ಫಿಕ್ಸ್ ಮಾಡಿ ಅವ್ರನ್ನ 3 ತಿಂಗಳು ಜೈಲಿಗೆ ಹಾಕಿದ್ರು, ಕ್ರಿಮಿನಲ್ ಡಿಫಿಮೇಷನ್ ಅಂತ. ಓಕೆ, ಇನ್ನೂ ಒಂದು ಹೇಳ್ತೀನಿ. ಇದೇ ಹರ್ಷೇಂದ್ರ ಕುಮಾರ್, ವೀರೇಂದ್ರ ಹೆಗಡೆ ಅವರ ತಮ್ಮ ಹರ್ಷೇಂದ್ರ ಕುಮಾರ್ ಸುಳ್ಳು ದಾಖಲೆ ಕೊಟ್ಟು, ನಾನು ಬಡವ, ಭೂರಹಿತ, ನನಗೇನು ಗತಿ ಇಲ್ಲ ಅಂತೇಳಿ ದಾಖಲೆ ಕೊಟ್ಟು ಅದಕ್ಕೆ ಮಾನ್ಯ ಇವರು ವೀರೇಂದ್ರ ಹೆಗಡೆ ಅವರು ಅಫಿಡೇವಿಟ್ ಕೊಟ್ಟು ಸರ್ಕಾರಿ ಭೂಮಿ ಹೊಡ್ಕೊಂಡಿದ್ದ. 7 ಎಕರೆ ಸಂಬಂಧಪಟ್ಟಂಗೆ ಒಂದು 2-3 ಸುಮ್ಮನೆ ಇನ್ಸಿಡೆಂಟ್ ನಮ್ಮ ವೀಕ್ಷಕರಿಗೆ ಗೊತ್ತಿರಲಿ. 7 ಎಕರೆ 59 ಸೆಂಟ್ ಭೂಮಿ ಹೊಡ್ಕೊಂಡಿದ್ದ. ಇದನ್ನು ಸತತವಾಗಿ ದಶಕಗಟ್ಟಲೆ ಹೋರಾಟ ಮಾಡಿದ್ರು. ಸರ್, ಸುಳ್ಳು ದಾಖಲೆ ಕೊಟ್ಟು ಜಮೀನು ಹೊಡ್ಕೊಂಡಿದ್ದಾನೆ ಅಂತೇಳಿ. ಕೊನೆಯ ಒಳಗೆ ಅದು ಸರ್ಕಾರದ ವಶಕ್ಕೆ ತಗೋಬೇಕು ಅಂತೇಳಿ ಆದೇಶ ಆಗಿ ಮೊನ್ನೆ ಅದು ಸರ್ಕಾರದ ವಶಕ್ಕೆ ಬಂತು, ವೆರಿ ರೀಸೆಂಟ್ಲಿ. ಹೀಗೆ ಮತ್ತೆ ಅವರ ಬಡ್ಡಿ ಗಮನಿಸಬೇಕಾಗಿರೋ ಅಂಶ, ನಾವು AC ಅವರು ಆ ಒಂದು ಕೇಸ್ನಲ್ಲಿ ಹೈಕೋರ್ಟಿಗೆ ಕೊಟ್ಟಿರ್ತಂಥ ಅಫಿಡವಿಟ್ನಲ್ಲಿ, ರಿಟರ್ನ್ ಸ್ಟೇಟ್ಮೆಂಟಲ್ಲಿ ತುಂಬ ಕ್ಲಿಯರ್ ಆಗಿ ಹರ್ಷೇಂದ್ರ ಕುಮಾರ್ ಏನಿದ್ದಾರೆ ಅವರು ಮತ್ತು ಅವರಣ್ಣ, ಅಂದರೆ ಇಬ್ಬರೂ ಕೋರ್ಟ್ಗಳಿಗೆ ಮತ್ತು ಸರ್ಕಾರಿ ಇಲಾಖೆಗಳಿಗೆ ತಪ್ಪು ಮಾಹಿತಿಗಳನ್ನ ಕೊಡ್ತಾ, ಫೋರ್ಜ್ಡ್ ಡಾಕ್ಯುಮೆಂಟ್ಸ್ ಮತ್ತೆ ಕನ್ಫ್ಯೂಷನ್ ಮಾಡ್ತಾ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲೀಗಲ್ ಆಗಿ ಬೆನಿಫಿಟ್ ತಗೊಂಡಿದ್ದಾರೆ ಅನ್ನೋದನ್ನ ರೈಟಿಂಗಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೈಕೋರ್ಟ್ಗೆ. ಎಕ್ಸಾಕ್ಟ್ಲಿ. ಸೊ ಹೀಗೆ ಇದಲ್ಲದೆ ಅವರು SKDRDP ಅಂತ ಮಾಡಿ ಕಾನೂನು ಬಾಹಿರವಾಗಿ ಬಡ್ಡಿ ವ್ಯವಹಾರ ನಡೆಸಿದರೆ ಏನೋ ಒಂದು ಕೇಸ್ ಇದೆ. ಅವರ ಸಾವಿರಾರು ಜನ ಎಂಪ್ಲಾಯೀಸ್ಗೆ, ಕಾರ್ಮಿಕರು, ಧರ್ಮಸ್ಥಳ ಗ್ರಾಮಸ್ಥರು, ಸ್ವಾಮಿ ಅವ್ರ ಗ್ರಾಮಸ್ಥರು, ಆ ಸಾವಿರಾರು ನೌಕರರಿಗೆ, ಅಲ್ಲಿ ಸ್ವಚ್ಛತಾ ಕಾರ್ಮಿಕರಿರ್ಬೋದು, ಸಿಬ್ಬಂದಿಯವರಿರ್ಬೋದು, ಗಾರ್ಡನಿಂಗ್ ಮಾಡೋರು ಇರ್ಬೋದು, ಅಥವಾ ಸೆಕ್ಯೂರಿಟಿಯವರು ಇರ್ಬೋದು, ಎಲ್ಲ ಸಾವಿರಾರು ಜನ ಇದ್ದಾರೆ. ಆ ಸಾವಿರಾರು ಜನ ಕಾರ್ಮಿಕರಿಗೆ PF ಕೊಟ್ಟಿರಲಿಲ್ಲ ಇವರು ಪುಣ್ಯಾತ್ಮರು. ಧರ್ಮದರ್ಶಿಗಳು, ಧರ್ಮನ ಕಾಪಾಡ್ತೀವಿ ಅನ್ನೋರು PF ಕೊಟ್ಟಿರಲಿಲ್ಲ ಸ್ವಾಮಿ. 100 ಕೋಟಿ ಆದಾಯ ಇರತಕ್ಕಂಥ ದೇವಸ್ಥಾನದಲ್ಲಿ ಅವ್ರಿಗೆ PF ಕೊಟ್ಟಿರಲಿಲ್ಲ. ಸೊ ಈ ಕೆಲಸಗಳನ್ನೆಲ್ಲ PF ಕೊಟ್ಟಿರಲಿಲ್ಲ. ಈ ಕೇಸನ್ನು ಅವರು ಹೋರಾಟ ಮಾಡಿ ಗೆದ್ದರು ಅವರ ಪರವಾಗಿ. ನಂತರದಲ್ಲಿ PF ಅನ್ವಯ ಆಗಕ್ಕೆ ಶುರುವಾಯಿತು. ಹೀಗೆ ಹೇಳ್ತಾ ಹೋದರೆ ಸೋಮನಾಥ್ ನಾಯಕ್ ನಾಗರಿಕ ಸೇವಾ ಟ್ರಸ್ಟ್ ನಡೆಸಿರ್ತಕ್ಕಂಥ ಕಾನೂನು ಹೋರಾಟಗಳು ಇವರ ವಿರುದ್ಧ ಭಯಂಕರವಾಗಿದ್ದಾವೆ. ಈಗಲೂ 16 ಕೇಸ್ಗಳು ನಡೀತಾ ಇದ್ದಾವೆ. ಬಹುಶಃ ಈ ಕಾರಣಕ್ಕೋಸ್ಕರ ಈ ಅಪಾಯವನ್ನು ಮೊನ್ನೆ ಸರ್ಕಾರ 7-7.5 ಎಕರೆ ಜಮೀನು ಕಿತ್ಕೊಂಡಿದೆ, ಅವ್ರದ್ದು ಸುಳ್ಳು ದಾಖಲೆ ಕೊಟ್ಟಿದ್ದು, ಮತ್ತು ಇನ್ನು ಮುಂದಿನ ಒಂದೊಂದೇ ಬರ್ತಾ ಇದೆ, ಲೈನಪ್ಪಲ್ಲಿ ಕ್ಯೂನಲ್ಲಿ ಇದ್ದಾವೆ. ಸೊ ಹೀಗಾಗಿನೇ ಅವರು ಸೋಮನಾಥ್ ನಾಯಕರ ಹೆಸರು ತಗೊಂಡಿದ್ದಾರೆ. ಸೋಮನಾಥ್ ನಾಯಕರು ಮಾಡ್ತಿರೋ ಕೆಲಸದ ಬಗ್ಗೆ ಅವ್ರಿಗೆ ಹೆಚ್ಚಿನ ಭಯ ಇದೆ, ಇನ್ನೂ ಆತಂಕ ಇದೆ ಅಂತ ನಮಗೆ ದಾಖಲೆಗಳು ಸಮೇತ ಮಾಡ್ತಾರೆ.
ಮತ್ತೆ ಕೋರ್ಟಲ್ಲಿ Exactly. ಕಾನೂನು ಪ್ರಕಾರ ಹೋರಾಟ ಮಾಡ್ತಾ ಇದ್ದಾರೆ. ಇದೇನು ಮಾಡ್ತಾ ಇದ್ದಾರೆ ತಪ್ಪಿಸ್ಕೊಳಕ್ ಆಗೋದಿಲ್ಲ ಅನ್ನೋ ಇಡೀ ಆ ಒಂದು ಗುಂಪೇನಿದೆ, ಆ ಗುಂಪಿನ ಒಂದು ಕ್ರೆಡಿಬಿಲಿಟಿ ಏನಿದೆ, ನಿಜವಾದ ಕ್ರೆಡಿಬಿಲಿಟಿ ಏನು ಅಂತ ಜನರ ಮುಂದೆ ದಾಖಲೆ ಸಮೇತ ತೆರೆದಿಡ್ತಾ ಇದೆ ಎಕ್ಸಾಕ್ಟ್ಲಿ. ಸೋಮನಾಥ್ ನಾಯಕ್ ಮಾಡ್ತಿರ್ತಕ್ಕಂಥ ಕೆಲಸ. ಹಾಗಾಗಿ ಅವರಿಗೆ ದೊಡ್ಡ ಆತಂಕ ಇದೆ. ಆ ಕಾರಣಕ್ಕೆ ಈ ಪ್ರತಿಭಟನೆಗಳು ಮತ್ತೊಂದು ಏನಕ್ಕೂ ಸಂಬಂಧ ಇಲ್ಲದೆ ಇರೋ ಸೋಮನಾಥ್ ನಾಯಕ್ ತಗೊಂಡ್ರು ಅಂತ ಆಶ್ಚರ್ಯ ಆಯಿತು. ಸೊ ಇದು ಒಟ್ಟಾರೆ ವಿಷಯ ನಡೀತಾ ಇರ್ತಕ್ಕಂಥದ್ದು. ಈ ನಿನ್ನೆ ಒಟ್ಟು ಘಟನೆ ಒಳಗಡೆ ನಾವು ಡಿಸ್ಕಸ್ ಮಾಡಿದ್ವಿ, ಯಾಕೆ ಘಟನೆ ಏನು ನಡೆದಿದ್ದೇನು, ಅದರ ಹಿನ್ನೆಲೆ, ಕೋರ್ಟಲ್ಲಿ ಏನಾಗಿತ್ತು, ಮತ್ತು ಸರ್ಕಾರಕ್ಕೆ ಯಾವ ರೀತಿ ಇವ್ರು ಸವಾಲಾಗ್ತಾ ಇದ್ದಾರೆ, ಮತ್ತು ಆಮೇಲೆ ಇವರೇ ಹಲ್ಲೆ ಮಾಡಿ ಇವರೇ ಸ್ಟೇಷನ್ ಮುಂದೆ ಹೋಗ್ಬಿಟ್ಟು ಪ್ರತಿಭಟನೆ ಮಾಡ್ತಾರೆ, ಅಲ್ಲಿ ಸೋಮನಾಥ್ ನಾಯಕ್ ಹೆಸರು ತಗೊಳ್ತಾರೆ, ಅದರ ಹಿನ್ನೆಲೆ ಏನು, ಇದೆಲ್ಲ ಇದು ಮಾಡಿದ್ವಿ. ಈಗ ನಿನ್ನೆ ಆಗಿರೋ ಘಟನೆ ಮಾತ್ರ ಒಳಗೊಂಡಂತೆ ಈಗ ಆಗಬೇಕಾಗಿರೋದು ಒಂದು ಸಾಮಾಜಿಕ ಸಂಘಟನೆಗಳ ಕಡೆಯಿಂದ ಆಗಲಿ, ಸ್ವತಂತ್ರ ಮೀಡಿಯಾಗಳ ಕಡೆಯಿಂದ ಆಗಲಿ, ಸರ್ಕಾರದ ಕಡೆಯಿಂದ ಆಗಲಿ ಅದನ್ನು ಡಿಸ್ಕಸ್ ಮಾಡಿ ಮುಗಿಸೋಣ ಅನಿಸ್ತದೆ. ಮುಂದಿನ ಚರ್ಚೆಯಲ್ಲಿ ಈ ಒಟ್ಟು ಇತ್ತೀಚೆಗೆ SIT ಫಾರ್ಮಾದಾಗಲಿಂದ ಹಿಡಿದು ಮೀಡಿಯಾಗಳು ನಡ್ಕೊಳ್ತಾ ಇರೋ ಬಗ್ಗೆ ಅದನ್ನೊಂದು ಚರ್ಚೆ ಮಾಡ್ಬೋದು ನಾವು. ಅದೇ ರೀತಿ ಇನ್ನೊಂದು ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿರೋದಿದೆ, ಈ SIT ಫಾರ್ಮ್ ಆದಮೇಲೆ ನಡೆದಂಥ ಕೆಲವು ಘಟನಾವಳಿಗಳು. ಯಾರೋ ಒಬ್ಬರು ಡಾಕ್ಟ್ರು ಬಂದ್ಬಿಟ್ಟು ನಾನು 20 ಶವ ಅದೇ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ ತಕ್ಷಣ ಅಲ್ಲೇ ಊತ ಹಾಕಿದ್ದಾರೆ ಅಂತ ಹೇಳಿದ್ದಿರಬಹುದು. ಇದಕ್ಕಿದ್ದಂತೆ ಗ್ರಾಮ ಪಂಚಾಯತಿಯ ಅಥವಾ ಪಂಚಾಯತಿಯ ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಯಾರೋ ಬಂದ್ಬಿಟ್ಟು ನಾವು ಹಿಂಗೆ ಅನಾಥ ಶವಗಳನ್ನ ನಾವೇ ಊತ ಹಾಕಿಸ್ತಾ ಇದ್ವಿ, ಎಲ್ಲವೂ ಅಧಿಕೃತವೇ ಅಂತ ಹೇಳಿರ್ತಕ್ಕಂಥದ್ದು ಇರ್ಬೋದು. ಇದಕ್ಕಿದ್ದಂಗೆ ನೋಡಿದ್ರೆ ಕಡೆಯ 15-20 ವರ್ಷಗಳಲ್ಲಿ ಅಲ್ಲಿ ಅನಾಥ ಶವಗಳು ಮತ್ತೊಂದು ಏನಿತ್ತು ಅದರ ದಾಖಲೆಗಳೇ ಇಲ್ಲ ಅಂತ ಪೊಲೀಸ್ ಸ್ಟೇಷನ್ನಿಂದ ಇದಾಗಿರೋದು ಇರ್ಬೋದು. ಇವೆಲ್ಲ ನಾವು ಇನ್ನೂ ಒಂದಿದೆ ಇದಕ್ಕೆ ಮುಂದುವರೆದು. ನಿನ್ನೆಯಿಂದ ಒಂದು ಸಮಿತಿ ಉಟ್ಕೊಂಡಿದೆ, ಅದು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತ ಹೇಳಿ ಘೋಷಿಸಿದ್ದಾರೆ. ಯಾರೋ ಈ ಹಲ್ಲೆ ಮಾಡಿದ ನಂತರದಲ್ಲಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತ ಒಂದು ಘೋಷಿಸಿದರೆ ಅದರ ಡ್ರಾಮಾಬಾಜಿಗಳು ಇನ್ನು ಮುಂದುವರಿಯೋಕ್ಕಿದೆ. ದಯವಿಟ್ಟು ನಾನು ಇನ್ನೊಂದು ವಿಷಯದಲ್ಲಿ ನೆನಪಿಸ್ಬಿಡ್ತೀನಿ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ, ಧರ್ಮ ಸಂರಕ್ಷಣಾ ಸಮಿತಿ ಅಂತ ಒಂದು ಮಾಡಿ ಒಂದು ರ್ಯಾಲಿ ಮಾಡಿದ್ರು ಕಳೆದ 1.5 ವರ್ಷದಿಂದ. ಎಕ್ಸಾಕ್ಟ್ ಡೇಟ್ ಮರ್ತೋಗಿದೆ ನನಗೆ, ನಮ್ಮಲ್ಲೆಲ್ಲ ವಿಡಿಯೋಗಳಿದೆ. ಧರ್ಮ ಸಂರಕ್ಷಣಾ ಸಮಿತಿ ಅಂತ ಇದೇ ವೆರಿ ಸೇಮ್ ಸೆಟ್ ಆಫ್ ಪೀಪಲ್. ಇನ್ನೂ ಕೆಲವರೆಲ್ಲ ಇದ್ದರು, ರಾಜಕಾರಣಿಗಳು ಅವರೆಲ್ಲ ಇದ್ದರು, ಕೆಲವು MLAಗಳು ಎಲ್ಲ. ಇದು ಸೌಜನ್ಯ ಹೋರಾಟ ಅತ್ಯಂತ ಪೀಕ್ಗೆ ಹೋಗಿ ಎಲ್ಲ ಹಾದಿ ಬೀದಿಯಲ್ಲಿ ಹೋರಾಟ ನಡೀತಾ ಇದ್ದಾಗ ಊರುಗಳಲ್ಲಿ ಏಕಕಾಲದಲ್ಲಿ 4-6 ಊರುಗಳಲ್ಲಿ ಸಭೆಗಳು ನಡೀತಾ ಇದ್ವು. ಅಂಥ ಸಂದರ್ಭದಲ್ಲಿ ಕರಾವಳಿಯಾದ್ಯಂತ ಬೆಂಕಿಯ ಜ್ವಾಲೆಯಾಗಿತ್ತು ಸೌಜನ್ಯ ಹೋರಾಟ. ಅಂಥ ಸಂದರ್ಭದಲ್ಲಿ ಇವರು ಬೇರೆಯವರು ವಿಧಿ ಇಲ್ಲ, ಇವರು ಧರ್ಮ ಸಂರಕ್ಷಣಾ ಸಮಿತಿ ಅಂತ ಒಂದು ಮಾಡಿಕೊಂಡು ಅದರಲ್ಲಿ ವೀರೇಂದ್ರ ಹೆಗಡೆ ಅವ್ರನ್ನ ಏನೋ ಚೀಫ್ ಗೆಸ್ಟ್ ಆಗಿಟ್ಟು, ಅತಿಥಿನೋ ಏನೋ ಆಗಿಟ್ಟು ಒಂದು ಸಮಿತಿ ಮಾಡಿದ್ರು. ಅಲ್ಲಿದ್ದಂಥ ಸ್ಲೋಗನ್ ಏನು? ಸ್ಲೋಗನ್ ಜಸ್ಟಿಸ್ ಫಾರ್ ಸೌಜನ್ಯ. ಪ್ಲೆಕಾರ್ಡ್ಸು ಜಸ್ಟ್ ಟ್ಯಾಗ್ ಲೈನು ಜಸ್ಟಿಸ್ ಫಾರ್ ಸೌಜನ್ಯ, ಸೌಜನ್ಯಗಳಿಗಾಗಿ ಧರ್ಮ ಸಂರಕ್ಷಣಾ ಯಾತ್ರೆ, ಇದೆಲ್ಲ ಮಾಡಿದ್ರು. ಈ ವಿಷಯ ತಿಳ್ಕೊಂಡು, ತಮಾಷೆ ವಿಷಯ ಕೇಳಿ, ಈ ವಿಷಯ ತಿಳ್ಕೊಂಡು ಸೌಜನ್ಯರ ತಾಯಿ ಕುಸುಮಾವತಿ, ಅವರ ತಂಗಿಯರು, ಅವ್ರ ತಮ್ಮ, ಇಷ್ಟು ಜನ ಸಭೆಯ ವೇದಿಕೆ ಹತ್ರ ಹೋದರು. ಧರ್ಮ ಸಂರಕ್ಷಣಾ ಸಮಿತಿಯ ಸಭೆ, ಜಸ್ಟಿಸ್ ಫಾರ್ ಸೌಜನ್ಯ ಟ್ಯಾಗ್ಲೈನ್, ಅಲ್ಲಿ ವೇದಿಕೆ ನಮ್ಮ ಆ ತಾಯಿ ಹೇಳ್ತು, ನನ್ನ ಮಗಳಿಗೋಸ್ಕರ ನೀವು ನ್ಯಾಯ ಅಂತ ಹೇಳ್ತಾ ಇದ್ರಿ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ, ನಾನು ವೇದಿಕೆ ಎತ್ತೀನಿ. ವೇದಿಕೆ ಗತ್ತಕ್ಕೆ ಬಿಡಲಿಲ್ಲ ಯಾರು, ಈ ಧರ್ಮ ಸಂರಕ್ಷಣೆ ಹೆಸರಿನವರು ತಾಯಿನ ವೇದಿಕೆ ಗತ್ತಕ್ಕೆ ಬಿಡಲಿಲ್ಲ, ದಬ್ಬಿದ್ರು. ಅಷ್ಟು ಮಾತ್ರ ಅಲ್ಲ, ಮಹಾವೀರ್ ಜೈನ್ ಅನ್ನೋ ಒಬ್ಬ ರೌಡಿ ಥರ ಬಿಹೇವ್ ಮಾಡ್ದ. ಅವನು ರೌಡಿ ಶೀಟರೋ ಇಲ್ವೋ ನನಗೆ ಗೊತ್ತಿಲ್ಲ. ಅವನು 2 ಸಂದರ್ಭದಲ್ಲಿ ನಾನು ನೋಡಿದ್ದೇನೆ. ಫ್ರೀಡಮ್ ಪಾರ್ಕ್ ಬಂದಿದ್ದ ಅದೇ ಮನುಷ್ಯ, ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿನ ಪ್ರತಿಭಟನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಬಂದು ಜಗದೀಶ್ ಜಾಣಜಾಣಿಯರನ್ನು ಅಂಗಿಪಟ್ಟಿ ಹಿಡಿದು ಎಳೆದು ಮೇಲೆ ಅಲ್ಲೇ ಮಾಡ್ಲಿಕ್ಕೆ ಟ್ರೈ ಮಾಡ್ದ. ಆ ಕಡೆಗೆ ದಬ್ಬಿದ್ರು. ಆಮೇಲೆ ಇವ್ರು ಜನ ಜಾಸ್ತಿ ಇದ್ದರೆ ಮತ್ತು ತನ್ನ ಮೇಲೆ ರಿವರ್ಸ್ ಆಗುತ್ತೆ ಅಂತ ಗೊತ್ತಾಗಿ ಅವ್ನು ಜಾಗ ಖಾಲಿ ಮಾಡ್ದ. ಮಹಾವೀರ್ ಜೈನ್, ದ ವೆರಿ ಸೇಮ್ ಮನುಷ್ಯ ಅಲ್ಲಿ ಸೌಜನ್ಯಳ ತಮ್ಮ ಜಯರಾಮನ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಟ್ರೈ ಮಾಡ್ದ. ಪೊಲೀಸರ ಸಮ್ಮುಖದಲ್ಲಿ, ಕ್ಯಾಮರಾಗಳ ಸಮ್ಮುಖದಲ್ಲಿ, ಸಾವಿರಾರು ಜನರ ಸಮ್ಮುಖದಲ್ಲಿ. ಆ ಸಂದರ್ಭದಲ್ಲಿ ಒಬ್ಬ ಮಹಿಳಾ SI ಪಕ್ಕದಲ್ಲಿದ್ದರು. ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಅವ್ರನ್ನೂ ಲೆಕ್ಕಿಸದೆ ಅವ್ರನ್ನ ದಬ್ಬಿ, ಮಹಿಳಾ SIನ ಮೈಯಿಂದ ದಬ್ಬಿ ಅವನ್ನ ಅಂಗಿಪಟ್ಟಿ ಹಿಡಿದು ಹೇಳಿ ಹಲ್ಲೆ ಮಾಡಲಿಕ್ಕೆ ಟ್ರೈ ಮಾಡ್ದೆ. ಇದೆಲ್ಲ ಇದೆ. ಪೊಲೀಸ್ ವ್ಯವಸ್ಥೆ ಇದನ್ನು ಸುವಮೋಟೋ ತಗೋಬೇಕಾಗಿತ್ತು. ಆ ಮಹಿಳಾ SIಯ ಘನತೆಗೆ ಧಕ್ಕೆ ತಂದು ನಾನು ಮೈ ಮೇಲೆ ಬಿದ್ದಿದ್ದಾನೆ. ಮಹಿಳಾ SI ಅದನ್ನು ಇದೆಲ್ಲ ಯಾವುದೂ ಮಾಡಲಿಲ್ಲ. ಯಾಕೆಂದರೆ ದೊಡ್ಡವ್ರ ಕನೆಕ್ಷನ್ ಇದೆ. ಈ ಕಾರಣಕ್ಕೂ ಇಂಥ ಘಟನೆಗಳು ನಡ್ಕೊಂಬಂದಿರು. ಧರ್ಮ ಸಂರಕ್ಷಣೆ ಹೆಸರು ಜಸ್ಟಿಸ್ ಫಾರ್ ಸೌಜನ್ಯ, ವೇದಿಕೆಯಲ್ಲಿ ಜಾಗ ಇಲ್ಲ ತಾಯಿಗೆ ಮಕ್ಕಳಿಗೆ. ಇಂಥ ನಾಟಕಗಳನ್ನು ಇವ್ರು ಬಂದ್ ಮಾಡಬೇಕು. ಜನ ಇದನ್ನೆಲ್ಲ ಅರ್ಥ ಮಾಡ್ಕೋತಾರೆ. ಹೌದಾ? ಯಾವ ಪುಣ್ಯಕ್ಷೇತ್ರದ ಬಗ್ಗೆ ಆಗಲಿ, ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಇದರಲ್ಲಿ ಹೇಳಲೇಬೇಕಾಗಿರೋದು, ಪುಣ್ಯಕ್ಷೇತ್ರದ ಬಗ್ಗೆ ಆಗಲಿ, ಧರ್ಮಸ್ಥಳದ ಬಗ್ಗೆ ಆಗಲಿ, ಮಂಜುನಾಥ ಸ್ವಾಮಿ ಬಗ್ಗೆ ಆಗಲಿ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಆಗಲಿ, ನಾನು ಮಾತಾಡಿಸಿದ 100 ಜನ, ಇನ್ಕ್ಲೂಡಿಂಗ್ ಮಹೇಶ್ ಶೆಟ್ಟಿ, ಇನ್ಕ್ಲೂಡಿಂಗ್ ಗಿರೀಶ್ ಮಟ್ಟಣ್ಣ ಆ್ಯಂಡ್ ಸಚ್ ಅದರ್ಸ್, ಇವರೆಲ್ಲರೂ ಭಕ್ತರು.
ಬಹಳ ಭಯಭಕ್ತಿ ಅಣ್ಣಪ್ಪ ಕೊನೆಯಲ್ಲಿ ಹೇಳ್ತಾರೆ ಅವರು, ಇದೆಲ್ಲ ಕಾನೂನು, ಇದೆಲ್ಲ ನಿಮಗೆ ಸಾಕ್ಷ್ಯಾಧಾರ ಸಿಗಲಿಲ್ಲ, ಕಾನೂನಲ್ಲಿ ಏನೂ ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಾ ಅಂತ ನಾನು ಅವ್ರನ್ನೆಲ್ಲ ನೇರವಾಗಿ ಕೇಳಿದ್ದೀನಿ. ನಾವೇನು ಮಾಡೋದು ಸರ್, ಮನುಷ್ಯರು. ಮಹೇಶ್ ಶೆಟ್ಟಿ ಹೇಳಿದ್ದಾರೆ, ಎಷ್ಟೋ ಸಾರಿ ಹೇಳಿದ್ದಾರೆ, ಅಣ್ಣಪ್ಪ ಸ್ವಾಮಿ ನೋಡ್ಕೋತಾನೆ, ಅಣ್ಣಪ್ಪ ಸ್ವಾಮಿಗೆ ವಹಿಸಿ ಬಿಟ್ಬಿಡ್ತೇವೆ, ಇವರು ರಕ್ತ ಕಕ್ಕಿ ಸಾಯ್ತಾರೆ ಸರ್. ಇದನ್ನೇ ಮಾತಾಡಿರೋದು. ಅಂದರೆ ಅವ್ರಿಗೆ ಅಷ್ಟು ಭಯ ಭಕ್ತಿ ಎರಡೂ ಇದೆ ಅಣ್ಣಪ್ಪ ಸ್ವಾಮಿ ಬಗ್ಗೆ. ಅವರು ಈ ದೇವರ ಪುಣ್ಯಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇಲ್ಲ. ಪುಣ್ಯಕ್ಷೇತ್ರದ ಕಬ್ಜಾದಲ್ಲಿ ಕೆಲವರು ಆರೋಪ ಮಾಡ್ತಾಯಿದ್ದಾರೆ ಅವರು ಸೀರಿಯಸ್ ಆಗಿ, ಕೆಲವು ಯಾರು ಇಂಥ ಕ್ರಿಮಿನಲ್ಗಳ ಮೇಲೆ ಆರೋಪ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಇದು ಧರ್ಮಕ್ಷೇತ್ರವನ್ನು ಅಥವಾ ಪುಣ್ಯಕ್ಷೇತ್ರವನ್ನು ಅಥವಾ ಧರ್ಮಸ್ಥಳವನ್ನು ಅದರನ್ನು ಅಪಚಾರ ಎಸಗುವಂಥ ಕೆಲಸ ಅಲ್ಲ. ಈ ಊತು ಹಾಕಲಾದ ಶವಗಳು ಇವು ಧರ್ಮಕ್ಷೇತ್ರಕ್ಕೆ ಅಪಚಾರ. ಹೌದು. ಈ ಗೂಂಡಾಗಿರಿ, ಹಾಡು ಹಗಲು ಗೂಂಡಾಗಿರಿ ಏನು ನಡೀತಾ ಇದೆ ಧರ್ಮಸ್ಥಳದಲ್ಲಿ, ಇದು ಅಪಚಾರ. ಸೌಜನ್ಯ ಯಾರು ಮಾಡಿದ್ರು ಅಂತ ಗೊತ್ತಾಗದೆ ನಿಗೂಢತೆ ಇದೆಯಲ್ಲ, ಈ ನಿಗೂಢತೆ ಇದೆಯಲ್ಲ, ಇದರಿಂದ ವೇದವಲ್ಲಿ ಕೊಂದವ್ರು ಯಾರು? ಪದ್ಮಲತಾ ಹುಡುಗಿನ ನಾಪತ್ತೆ ಹೇಗಾದ್ಲು? 40 ವರ್ಷ ಆಗ್ತಾ ಇದೆ, ಯಾರೂ ಗೊತ್ತಿಲ್ಲ. ಆಡು ಹಗಲೇ ತಲೆ ಜಜ್ಜಿ ಕೊಂದರು ಯಮುನಾ ಮತ್ತು ನಾರಾಯಣ ಮತ್ತು ಯಮುನಾ, ಅದೇ ಗ್ರಾಮದ ವಾಸಿಗಳು. ಇದು ಅಪಚಾರ. ಈಗ ಇವರು ಆಡು ಹಗಲು ನಡೆಸ್ತಾ ಇರೋ ಗೂಂಡಾಗಿರಿ ಇದೆಯಲ್ಲ, ಇದು ಅಪಚಾರ. ಇದು ಧರ್ಮಕ್ಕೆ ಅಪಚಾರ, ಧರ್ಮಸ್ಥಳಕ್ಕೆ ಪುಣ್ಯಕ್ಷೇತ್ರಕ್ಕೆ ಅಪಚಾರ. ನಾನು ಮಾನ್ಯ ವೀರೇಂದ್ರ ಹೆಗಡೆಯವರನ್ನು ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ವೀರೇಂದ್ರ ಹೆಗಡೆಯವರು ರಾಜ್ಯಸಭಾ ಸದಸ್ಯರು, ಅವರು ನಮ್ಮೆಲ್ಲರನ್ನು ಪ್ರತಿನಿಧಿಸುವಂಥ ಒಂದು ಜನಪ್ರತಿನಿಧಿ, ಕಾನೂನುಗಳನ್ನು ರೂಪಿಸುವಂಥ ಒಂದು ಸ್ಥಾನದಲ್ಲಿ ಅವರು ಕೂತಿದ್ದಾರೆ, ಮತ್ತು ಧರ್ಮಕ್ಷೇತ್ರದ ಒಂದು ಆಡಳಿತಾಧಿಕಾರಿಯೋ ಧರ್ಮಾಧಿಕಾರಿಯೋ ಅನ್ನೋ ಹೆಸರಿನಲ್ಲಿ ಕೂತಿದ್ದಾರೆ. ಮಾನ್ಯ ವೀರೇಂದ್ರ ಹೆಗಡೆಯವರೇ, ದಯಮಾಡಿ ಈ ಗುಂಪಿಗೆ ಹೇಳಿ, ಈ ಗೂಂಡಾಗಿರಿ ಮಾಡ್ತಾ ಇರ್ತಕ್ಕಂಥ ಗುಂಪು, ಅವ್ರಿಗೂ ನಿಮಗೇನು ಸಂಬಂಧ ಇದೆಯೋ ನನಗೆ ಗೊತ್ತಿಲ್ಲ, ವಿ ಡೋಂಟ್ ನೋ, ನಾವು ನಿಮ್ಮ ಮೇಲೆ ಆರೋಪ ಹೊರಿಸ್ತಾ ಇಲ್ಲ. ಆದರೆ ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ನಿಮ್ಮ ಮೇಲೆ ಏನು ಜವಾಬ್ದಾರಿ ಇದೆ? ಒಬ್ಬ ಸಂಸದನ ನೆಲೆಯಲ್ಲೂ ಜವಾಬ್ದಾರಿ ಇದೆ, ಒಂದು ಧರ್ಮಕ್ಷೇತ್ರದ ಆಡಳಿತಾಧಿಕಾರಿಯಾಗಿ ಅದರ ಮುಖ್ಯಸ್ಥರಾಗಿ ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ನಿಮ್ಮ ಈ ಗೂಂಡಾ ವರ್ತನೆಯಿಂದಾಗಿ ನೀವು ಗುಂಪು ಕಟ್ಕೊಂಡೋಗಿ ಯಾರ ಮೇಲೋ ಹಲ್ಲೆ ಮಾಡುವ ಕಾನೂನು ಬಾಹಿರ ಕೃತ್ಯದಿಂದಾಗಿ ನಮ್ಮ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಚಾರ ಬರ್ತಾ ಇದೆ, ನಮಗೆ ಅಪಖ್ಯಾತಿ ಬರ್ತಾ ಇದೆ. ಮಂಜುನಾಥ ಇದನ್ನು ಒಪ್ಪೋದಿಲ್ಲ, ಅಣ್ಣಪ್ಪ ಸ್ವಾಮಿ ಇದನ್ನು ಒಪ್ಪೋದಿಲ್ಲ, ಇಂಥ ಕ್ರಮ ಮಾಡಬೇಡಿ, ಇಂಥ ಗೂಂಡಾಗಿರಿ ಮಾಡಬೇಡಿ ಅಂತ ದಯಮಾಡಿ ಹೇಳಿ, ದಯಮಾಡಿ ಮನವಿ ಮಾಡಿ, ಅಥವಾ ಒಂದು ಆದೇಶ ಹೊರಡಿಸಿ, ಅಥವಾ ಇನ್ನೊಂದು ಪತ್ರಿಕಾ ಹೇಳಿಕೆ ಕೊಡಿ, ಯಾವುದೋ ರೀತಿಯಲ್ಲಿ ಅವ್ರಿಗೊಂದು ಸಂದೇಶ ಕೊಡಿ. ನೀವು ಮೌನವಾಗಿದ್ದರೆ ಜನರಿಗೆ ಅನುಮಾನ ಬರುತ್ತೆ, ಸಹಜವಾಗಿ ಅನುಮಾನ ಬರುತ್ತೆ. ಯಾಕೆ ಇವರು ಮೌನವಾಗಿದ್ದಾರೆ, ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? SIT ಅವರು ತನಿಖೆ ಮಾಡಲಿಕ್ಕೆ ಬಿಡಿ, ಅದರಿಂದ ನ್ಯಾಯ ಹೊರಗಡೆ ಬರಲಿ, ಅವ್ರಿಗೆ ಸಹಕಾರ ಕೊಡಿ, ಸತ್ಯ ಹೊರಗಡೆ ಬರುತ್ತೆ, ಈ ರೀತಿ ಹೇಳಿ. ನೀವು ಮೌನವಾಗಿದ್ದರೆ ಜನ ಅನುಮಾನ ಪಡ್ತಾರೆ. ನಿಮ್ಮ ಹಿತೈಷಿಯಾಗಿ ನಿಮಗೆ ಒಳ್ಳೆಯದಾಗಲಿ ಅಂತಲೇ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮೇಲೆ ಯಾವುದೇ ಆರೋಪ ಬರಬಾರ್ದು, ನಿಮ್ಮ ಮೇಲೆ ಯಾವುದೇ ಕಳಂಕ ಹಚ್ಕೋಬಾರ್ದಲ್ವಾ? ನಿಮ್ಮ ಮೇಲೆ ಕಳಂಕ ಹಚ್ಕೋಬಾರ್ದು ಅಂದರೆ ನೀವು ಪಾರದರ್ಶಕವಾಗಿ ನಡ್ಕೊಳ್ಳಿ. ಈ ಗೂಂಡಾ ಗ್ಯಾಂಗ್ಗೆ ಕಿವಿ ಮಾತೇಳಿ, ಬುದ್ಧಿ ಮಾತೇಳಿ, ಮತ್ತು ಪೊಲೀಸರಿಗೆ ದಯವಿಟ್ಟು ಹೇಳಿ, ಕಾನೂನು ಯಾರು ಕೈಗೆ ತಗೋತಾರೋ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಿ ಅಂತ ದಯಮಾಡಿ ಪೊಲೀಸರಿಗೆ ಹೇಳಿ. ನೀವು ಸಂಸದರ ನೆಲೆಯಲ್ಲೂ ಹೇಳಬೇಕು, ನೀವು ಧರ್ಮಕ್ಷೇತ್ರದ ಅಧಿಕಾರಿಯಾಗಿ ಕೂಡ ಹೇಳಬೇಕು ಅಂತ ನನ್ನ ಮನವಿ. ಇದು ಭಾಳ ಸೀರಿಯಸ್ ಆಗಿ ತಗೋಬೇಕು. ರಾಜ್ಯ ಸರ್ಕಾರ ಕೂಡ ಇದನ್ನು ಭಾಳ ಗಂಭೀರವಾಗಿ ತಗೋಬೇಕು. ಈ ಗೂಂಡಾ ಗ್ಯಾಂಗ್ ಏನಿದೆ ಅದು ನಿಮಗೆ ಸವಾಲು ಒಡ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ SIT, ನಿಮ್ಮ ತನಿಖೆ, ನಿಮ್ಮ ಮೀಡಿಯಾಗಳು, ನಿಮ್ಮ ಯಾರೆಲ್ಲ ಏನೆಲ್ಲ ಬಂದರೂ ಕೂಡ ನಮ್ಮನ್ನು ಯಾರು ಕೇರ್ ಇಲ್ಲ, ವಿ ಡೋಂಟ್ ಕೇರ್ ಅಂತ ಗ್ಯಾಂಗ್ ಆಪ್ರೇಟ್ ಆಗ್ತಾ ಇದೆ, ಸವಾಲಾಗ್ತಾ ಇದೆ ಪಬ್ಲಿಕ್ಕಲ್ಲಿ. ಇದು ನಾವು ಅರ್ಥ ಮಾಡ್ಕೋಬೇಕು. ಸೊ ಒಟ್ಟಾರೆಯಾಗಿ ನಾವು ಈ ಒಂದು ಚರ್ಚೆನಲ್ಲಿ ನಿನ್ನೆ ಏನು ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಯಿತು, ಅದರ ಘಟನಾವಳಿಗಳೇನು, ಹಿನ್ನೆಲೆ ಏನು, ಕೋರ್ಟ್ ತೀರ್ಪು ಅದ್ರ ಮೇಲೆ ಅವ್ರನ್ನ ಡಿಸ್ಟರ್ಬ್ ಮಾಡಿತ್ತಾ, ಮತ್ತು ಸರ್ಕಾರ ಏನು ಮಾಡಬೇಕಾಗಿದೆ, ಈವನ್ ವೀರೇಂದ್ರ ಹೆಗಡೆಯವ್ರಿಗೂ ಜವಾಬ್ದಾರಿ ಇದೆ, ಅದ್ರ ಬಗ್ಗೆ ಕೂಡ ಮಾತಾಡಿದ್ದೀವಿ ನಾವು. ಮುಂದಿನ ನಮ್ಮ ಚರ್ಚೆಗಳಲ್ಲಿ ಇನ್ನೂ ಮುಖ್ಯವಾದ ವಿಷಯಗಳನ್ನು ಇದಕ್ಕೆ ಸಂಬಂಧಪಟ್ಟದನ್ನ ತಗೊಂಡು ಮಾಡ್ತಾ ಹೋಗೋಣ. ಈ ಚರ್ಚೆನ ಹೀಗೆ ಮುಂದುವರ್ಸೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.